ನಮಸ್ಕಾರ ರೈತ ಬಾಂಧವರೇ, ನಾನು ಬಾಪುಗೌಡ ಎಸ್ ಕೆಂಗುಂಟಿ, ನಿಮ್ಮ ಕೃಷಿ ಸಲಹೆಗಾರ. ರೈತ ಬಾಂಧವರೇ, ನಾನು ಇವತ್ತು ಒಂದು ಕಬ್ಬಿನ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಬಹಳಷ್ಟು ರೈತರು ಕಬ್ಬಿನಲ್ಲಿ ಇಳುವರಿ ಕಡಿಮೆ ಬರ್ತಾ ಇದೆ, ಅದಕ್ಕೆ ಯಾವ ರೀತಿಯ ಒಂದು ಸುಧಾರಿತ ಒಂದು ಕ್ರಮಗಳನ್ನು ಅನುಸರಿಸಬೇಕು, ಮತ್ತೆ ಯಾವ ತಳಿಗಳನ್ನು ಬಳಸಬೇಕು, ಅಂತರವನ್ನ ಎಷ್ಟಿಡಬೇಕು, ಬೀಜೋಪಚಾರ ಏನು ಮಾಡಬೇಕು, ಗೊಬ್ಬರ ಯಾವ ರೀತಿ ಕೊಡಬೇಕು ಮತ್ತು ಯಾವಾಗ ಕೊಡಬೇಕು, ಏನೇನು ರೋಗಗಳು ಬರ್ತಾವ, ಅದರ ಲಕ್ಷಣಗಳೇನು, ಅದು ಹೇಗೆ ತಡೆಗಟ್ಟಬೇಕು, ಕೀಟಗಳು ಯಾವ್ಯಾವ ಬರ್ತಾವ, ಯಾವುದರಿಂದ ಅದನ್ನು ಕಂಟ್ರೋಲ್ ಮಾಡ್ಬೋದು, ಮತ್ತೆ ಯಾವ ತಳಿಗಳಿಂದ ಎಷ್ಟು ಇಳುವರಿ ಬರ್ತದೆ, ಮತ್ತು ಅದರ ಬೆಳವಣಿಗೆ ಹಂತಗಳು ಯಾವ್ಯಾವ, ಮತ್ತು ಸೂಕ್ತವಾದ ಮಣ್ಣು ಯಾವುದು, ಮತ್ತು ಉತ್ತಮವಾದ ಸೀಸನ್ ಯಾವ ಒಂದು ಹವಾಮಾನದಲ್ಲಿ ಇದು ಸರಿಯಾಗಿ ಬೆಳೀತದೆ, ಮತ್ತು ಎಷ್ಟು ಒಂದು ಸೀಡ್ಲಿಂಗ್ ಮೆಟೀರಿಯಲ್ಸ್ ಅಂದರೆ ನಾವು ಎಷ್ಟು ಬೀಜಗಳನ್ನು ಉಪಯೋಗಿಸಬೇಕು, ಮತ್ತು ಯಾವ ರೀತಿ ರೌದಿಯನ್ನು ಸುಲಿಬೇಕು, ಮತ್ತು ಯಾವ ರೀತಿ ಒಂದು ಕಬ್ಬನ್ನು ಕಟ್ಟೋದು ಅಂತ ಹೇಳ್ತೀವಿ ಅದು ಯಾವ ರೀತಿ ಮಾಡಬೇಕು, ಕೆಲವೊಂದು ಸಲ ಫ್ಲವರ್ ಬರ್ತದೆ ಅದನ್ನು ಯಾವ ರೀತಿ ನಾವು ಮ್ಯಾನೇಜ್ ಮಾಡಬೇಕು, ಮತ್ತು ಪೋಷಕಾಂಶಗಳ ಕೊರತೆಯಿಂದ ಯಾವ ರೀತಿ ಲಕ್ಷಣ ಕಂಡು ಬರ್ತದೆ ಅದರ ಬಗ್ಗೆ ಮಾಹಿತಿ ಕೊಡ್ತೀನಿ. ಮುಖ್ಯವಾಗಿ ನೀರು ನಿರ್ವಹಣೆ ಮತ್ತು ಕಸದ ಒಂದು ನಿರ್ವಹಣೆ ಬಗ್ಗೆ ಯಾವ ರೀತಿ ಮಾಡಬೇಕು, ಈ ಎಲ್ಲ ಒಂದು ವಿಷಯಗಳ ಬಗ್ಗೆ ನೀವು ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ. ರೈತ ಬಂದವರೇ, ಮೊದಲನೇದಾಗಿ ಕಬ್ಬು ಬೆಳಿಬೇಕಂತಂದ್ರೆ ಮಣ್ಣು ಯಾವ ರೀತಿಯ ಮಣ್ಣಿನಲ್ಲಿ ಒಂದು ಉತ್ತಮವಾದ ಒಂದು ಕಬ್ಬನ್ನು ಬೆಳಿಬಹುದು ಅಂತಂದ್ರೆ ನಾವು ಕ್ಲೇ ಲೋಮಿ ಸಾಯಿಲ್ ಅಂತ ಹೇಳ್ತೀವಿ. ಯಾವ ಮಣ್ಣಿನಲ್ಲಿ ನೀರು ಬಿಟ್ಟ ತಕ್ಷಣ ಸರಳವಾಗಿ ಬಸ್ತು ಹೋಗ್ತದೆ ಅಂತಹ ಮಣ್ಣಿನಲ್ಲಿ ಉತ್ತಮವಾದ ಒಂದು ಕಬ್ಬು ಇಳುವರಿ ಪಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅದರ ಭೂಮಿಯ ಒಂದು ಸಾಯಿಲ್ pH ಅಂತ ಹೇಳ್ತೀವಿ, ಭೂಮಿಯ ರಸಸಾರ pH 7ರಿಂದ 8 ತನ ಇದ್ರೆ ನಾವು ಉತ್ತಮವಾದ ಒಂದು ಕಬ್ಬನ್ನ ಬೆಳೆಯೋದಕ್ಕೆ ಸೂಕ್ತವಾಗಿರ್ತದೆ. ರೈತ ಬಂದರೆ ಪ್ರಮುಖವಾಗಿ ತಳಿಗಳ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ. ಮೊದಲನೇ ತಳಿ ಬಂದು CO 86032. ಇದು ಒಂದು ಕೆಂಪು ಕೊಳೆ ರೋಗ ಅಂತ ಹೇಳ್ತೀವಿ. ಇದಕ್ಕೆ ಬಹಳಷ್ಟು ಒಂದು ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದೆ. ಇದು ಕೂಡ 10ರಿಂದ 12 ತಿಂಗಳಿಗೆ ನಿಮ್ಗೆ ಒಂದು ಹಾರ್ವೆಸ್ಟಿಂಗ್ ಬರ್ತದೆ. ಮುಖ್ಯವಾಗಿ ಏನಪ್ಪಾ ಅಂದ್ರೆ ಬೆಲ್ಲ ತಯಾರು ಮಾಡೋರು ಈ ಒಂದು ಕಬ್ಬನ್ನ ಬೆಳೆದ್ರೆ ಬೆಲ್ಲ ತಯಾರು ಮಾಡೋದಕ್ಕೆ ರಿಕವರಿ ಕೂಡ ಹೆಚ್ಚಿಗೆ ಇರ್ತದೆ. ಎರಡನೇ ತಳಿ ಬಂದು VSI ಆಟಜರ್ ಪಾನ್ಸ್ ಅಂತ ಹೇಳ್ತೀವಿ. ನಮ್ಮಲ್ಲಿ ಇದು ಆಟಜರ್ ಪಾನ್ಸ್ ಹೆಸರಿಂದಾನೇ ಇದು ಬಹಳಷ್ಟು ರೈತರು ಬೆಳಿತಾ ಇದಾರೆ. ಇದು ಕೂಡ ಕೆಂಪು ಕೊಳೆ ರೋಗ ಮತ್ತು ಸೊರಗು ರೋಗ ಇವೆರಡಕ್ಕೂ ಕೂಡ ರೋಗ ನಿರೋಧಕ ಶಕ್ತಿಯನ್ನು ಪಡ್ಕೊಂಡದ. ಮುಖ್ಯವಾಗಿ ಇದು ಬರಗಾಲ ಸಹಿಷ್ಣುತೆ ಅಂದ್ರೆ ನೀರಿನ ಪ್ರಮಾಣ ಕಡಿಮೆ ಆದ್ರೂ ಕೂಡ ಇದು ತಳ್ಕೊಳ್ಕೊಂತ ಒಂದು ಸಾಮರ್ಥ್ಯವನ್ನ ಹೊಂದಿದೆ. ಮೂರನೇ ತಳಿ MS 1001. ಇದು ಕೂಡ ಒಂದು 10ನೇ ತಿಂಗಳಿಗೆ ಒಂದು ಕಟಿಂಗ್ ಮಾಡಬಹುದು ನೀವು. ಇದು ಕೂಡ ಒಂದು ಉತ್ತಮವಾದ ಒಂದು ಇಳುವರಿ ಕೊಡ್ತಕ್ಕಂಥ ಒಂದು ತಳಿಯಾಗಿದೆ. ಫ್ಯಾಕ್ಟರಿಯವರು ಇದನ್ನ ಬಹಳ ಪ್ರಿಫರ್ ಮಾಡ್ತಾರೆ, ಯಾಕಂತಂದ್ರೆ ಹೆಚ್ಚಿನ ಒಂದು ಸಕ್ಕರೆ ಒಂದು ರಿಕವರಿ ಬರ್ತದೆ ಮತ್ತು ಗಣಿಕೆ ಗಾತ್ರ ಕೂಡ ದೃಢದಿರ್ತದೆ. ಈ ಕಾರಣದಿಂದ ಬಹಳಷ್ಟು ರೈತರು ಇದನ್ನು ಪ್ರಿಫರ್ ಮಾಡ್ತಾರೆ. ಮತ್ತೊಂದು ತಳಿ PS 15012. ಇತ್ತೀಚಿನ ದಿನಗಳಲ್ಲಿ ಈ ಒಂದು ತಳಿಯನ್ನು ಬಹಳಷ್ಟು ರೈತರು ಕೂಡ ಬಳಸ್ತಾ ಇದ್ದಾರೆ. ಇದು ಕೂಡ 10ರಿಂದ 12ನೇ ತಿಂಗಳ ಕಟಿಂಗ್ ಬರ್ತದೆ. ಇಳುವರಿ ಬಹಳ ಚೆನ್ನಾಗಿದೆ. ಸುಮ್ಮನೆ ಸಾಮಾನ್ಯ ಮ್ಯಾನೇಜ್ಮೆಂಟ್ ಅಲ್ಲಿ ಕೂಡ ನೀವು ಹೆಚ್ಚು ಮ್ಯಾನೇಜ್ ಮಾಡಿಲ್ಲ ಅಂದ್ರೂ ಕೂಡ ಒಂದು 50ರಿಂದ 60 ಟನ್ ಇಳುವರಿಯನ್ನು ನೀವು ಪಡ್ಕೋಬಹುದು. ಇದು ಕೂಡ ಕೆಂಪು ಕೊಳೆ ರೋಗಕ್ಕೆ ಒಂದು ಪ್ರತಿರೋಧಕ ಶಕ್ತಿಯನ್ನು ಹೊಂದಿದೆ. ಕೆಲವೊಂದು ಕಡೆ ಹೇಳ್ತಾರೆ, ಸರ್ ನಮ್ಮಲ್ಲಿ ಹೂ ಬಿಡ್ತಕ್ಕಂಥ ಸಮಸ್ಯೆ ಇದೆ ಅಂದ್ರೆ ಇದರಲ್ಲಿ ಒಂದು ಹೂ ಬಿಡ್ತಕ್ಕಂಥ ಸಾಧ್ಯತೆಗಳು ಕಡಿಮೆ ಇದೆ. ಆ ರೀತಿ ಸಮಸ್ಯೆ ಇದ್ದಲ್ಲಿ ನೀವು ಈ ತಳಿಯನ್ನು ನೀವು ಹಚ್ಕೋಬಹುದು. ಮತ್ತೆ ಒಂದು ಕೊನೆ ತಳಿ ಬಂದು RS 13007 ಅಂತೇಳಿ. ಇದು ಕೂಡ ಒಂದು 10ರಿಂದ 12ನೇ ತಿಂಗಳಿಗೆ ಒಂದು ಕಟಿಂಗ್ ಬರಕ್ ಸ್ಟಾರ್ಟ್ ಮಾಡ್ತದೆ. ಇದರಲ್ಲಿ ಇಳುವರಿ ಯಾವ ರೀತಿ 15012 ಇಳುವರಿ ಕೊಡ್ತಾರೆ ಅದೇ ರೀತಿ ಇಳುವರಿ ಕೊಡ್ತಾ ಇದ್ದು. ಕೆಲವೊಂದ್ಸಲ ನಮ್ಗೆ ನೀರು ಸಿಗಲ್ಲ, ನೀರು ಇಲ್ಲ ಅಂದ್ರೂ ಕೂಡ ಇದನ್ನು ತಡ್ಕೊಳ್ತಕ್ಕಂಥ ಸಾಮರ್ಥ್ಯವನ್ನ ಪಡ್ಕೊಂಡದ. ಮತ್ತೆ ಭೂಮಿಯಲ್ಲಿ ಒಂದು ಲವಣಾಂಶ ಹೆಚ್ಚಾದ್ರೂ ಕೂಡ ಇದು ಒಂದು ಸಹಿಸ್ಕೊಳ್ತಕ್ಕಂಥ ಸಾಮರ್ಥ್ಯವನ್ನು ಕೂಡ ಹೊಂದಿದೆ. ಇದು ಒಂದು ಈ ಯಾವ್ಯಾವ ತಳಿಗಳದಲ್ಲ ಅದರ ಗುಣಲಕ್ಷಣಗಳು ನಿಮ್ಮ ಒಂದು ಮಣ್ಣಿನ ಅನುಸಾರವಾಗಿ ಒಂದು ತಳಿಗಳನ್ನ ನೀವು ಆಯ್ಕೆ ಮಾಡ್ಕೋಬಹುದು. ನಾವು ಇನ್ನೊಂದು ಪ್ರಮುಖವಾದ ಅಂಶ ಅಂದ್ರೆ ಅಂತರ ಅಂದ್ರೆ ನಾವೇನು ಸ್ಪೇಸಿಂಗ್ ಕೊಡಬೇಕು, ಸಾಲಿಂದ ಸಾಲಿಗೆ ಎಷ್ಟು ಕೊಡಬೇಕು ಮತ್ತು ಕಣ್ಣಿಂದ ಕಣ್ಣಿಗೆ ಎಷ್ಟು ಅಂತರ ಕೊಡಬೇಕು, ಇದು ಏನ್ ನಿರ್ಧರಿಸ್ತದ ಅಂತಂದ್ರೆ ನಮ್ಗೆ ಎಷ್ಟು ಇಳುವರಿ ಬೇಕು ಅನ್ನೋದು ಈ ಅಂತರದಿಂದ ನಿರ್ಧಾರ ಆಗ್ತದೆ. ನಾವೊಂದು ವೇಳೆಗಿನ ಸಾಲಿಂದ ಸಾಲಿಗೆ ಬಹಳಷ್ಟು ಕಡಿಮೆ ಅಂತರನ್ನು ಕೊಟ್ರೆ ನೀವು ಹೆಚ್ಚಿನ ಇಳುವರಿ ಪಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಅದಕ್ಕೆ ಒಂದು ರೆಕಮೆಂಡೆಡ್ ಸ್ಪೇಸಿಂಗ್ ಅಂತ ಹೇಳ್ತೀವಿ, ಅಷ್ಟೇ ನಾವು ಕೊಡ್ಬೇಕು. ಮೊದಲನೇದಾಗಿ ನಾವು ರೆಕಮೆಂಡ್ ಮಾಡ್ತಕ್ಕಂಥ ಸ್ಪೇಸಿಂಗ್ ಅಂದ್ರೆ ಅಂತರ ಸಾಲಿಂದ ಸಾಲಿಗೆ ಅಂತಂದ್ರೆ ಮಿನಿಮಮ್ ನೀವ್ ಏನು ಕೊಟ್ಟಿಲ್ಲ ಅಂದ್ರೆ 5 ಫೀಟ್ ಸಾಲಿಂದ ಸಾಲಿಗೆ ಕೊಡ್ಬೇಕು, ಅಥವಾ 5ರಿಂದ 6 ಫೀಟ್ ಕೊಡ್ಬೋದು. ಮತ್ತು ಕಣ್ಣಿನಿಂದ ಕಣ್ಣಿಗೆ 1.5 ಫೀಟಿಂದ 2 ಫೀಟ್ ಕೊಡ್ಬೇಕು. ಒಂದು ವೇಳೆಗೆ ನೀವು ಸಾಲಿಂದ ಸಾಲಿಗೆ 5 ಫೀಟು ಮತ್ತು ಕಣ್ಣಿಂದ ಕಣ್ಣಿಗೆ 1.5 ಫೀಟ್ ಅಂದ್ರೆ ನಿಮ್ಗೆ 6,000 ಅಗಿಬೇಕಾಗ್ತವ. ಸಾಲಿಂದ ಸಾಲಿಗೆ 5 ಫೀಟು ಮತ್ತು ಕಣ್ಣಿಂದ ಕಣ್ಣಿಗೆ 2 ಫೀಟ್ ಅಂದ್ರೆ 4,500 ಅಗಿಬೇಕಾಗ್ತವ. ಒಂದು ಸಾಲಿಂದ ಸಾಲಿಗೆ 6 ಫೀಟ್ ಇತ್ತು, ನೀವು ಒಂದು ಕಣ್ಣಿಂದ ಕಣ್ಣಿಗೆ 1.5 ಫೀಟ್ ಕೊಟ್ರೆ
5,000 ಬೇಕಾಗ್ತದೆ ಪ್ರತಿ ಎಕರೆಗೆ. ನಾ ಹೇಳ್ತಾ ಇರೋದು ಸಾಲಿಂದ ಸಾಲಿಗೆ 6 ಫೀಟ್ ಇದ್ದು ನೀವು 2 ಫೀಟ್ಗೆ ಒಂದು ಡಿಸ್ಟೆನ್ಸ್ ಕೊಟ್ರಂದ್ರೆ ಸುಮಾರು 3,800 ಕಣ್ಣುಗಳು ಬೇಕಾಗ್ತವೆ. ಇದು ಎಕರೆಗೆ ಎಷ್ಟು ಬೀಜಗಳು ಬೇಕಾಗ್ತವೆ ಅಂತ ಹೇಳಿ. ಇನ್ನೊಂದು ಹೆಚ್ಚಿನ ಇಳುವರಿ ಪಡಿಬೇಕಾದ್ರೆ ನೀವು ಒಂದು ಡೈರೆಕ್ಷನ್ ಅಂತ ಹೇಳ್ತೀವಿ. ಯಾವ ಒಂದು ದಿಕ್ಕಿಗೆ ನಾವು ಸಾಲುಗಳನ್ನು ಬಿಟ್ಕೊಂಡ್ರೆ ಹೆಚ್ಚಿನ ಇಳುವರಿ ಬರ್ತದೆ ಅಂದ್ರೆ ಪೂರ್ವದಿಂದ ಪಶ್ಚಿಮಿಗೆ ಸಾಲುಗಳು ಬಿಡ್ಬೇಕು. ಸಾಧ್ಯ ಆಗಿಲ್ಲ ಅಂತಂದ್ರೆ ನಿಮ್ಗೆ ನೀರು ಯಾವ ರೀತಿ ಸ್ಲೋಪ್ ಇರ್ತದೋ ಅದ್ರ ಮೇಲೆ ಮಾಡ್ಬೇಕಾಗ್ತದೆ. ಒಂದು ವೇಳೆಗಿನ ನಿಮ್ಗೆ ಈ ಸಾಧ್ಯತೆ ಇತ್ತು ಪೂರ್ವದಿಂದ ಪಶ್ಚಿಮ ದಿಕ್ಕಿಗೆ ಸಾಲು ಬಿಟ್ಟುಕೊಳ್ತಕ್ಕಂಥ ಸಾಧ್ಯತೆ ಅಂತಂದ್ರೆ ನೀವು ಪೂರ್ವದಿಂದ ಪಶ್ಚಿಮಿಗೆ ಮಾತ್ರ ಸಾಲುಗಳು ಬಿಟ್ಕೊಂಡು ಅದೇ ರೀತಿ ಕಬ್ಬನ್ನು ತುಳಿಬೇಕು, ಇಲ್ಲ ಅಗಿಯನ್ನ ಹಚ್ಚಬೇಕು. ಇದರಿಂದ ಎಡಿಷನಲ್ ಆಗಿ ನಿಮ್ಗೆ ಯಾವುದೇ ಮ್ಯಾನೇಜ್ಮೆಂಟ್ ಇದೊಂದು ಪ್ರಾಕೃತಿಕವಾಗಿ ಒಂದು ಎಕರೆಗೆ ಒಂದು 5ರಿಂದ 10 ಟನ್ ಹೆಚ್ಚಿಗೆ ಬರ್ತಕ್ಕಂಥ ಸಾಧ್ಯತೆಗಳು ಇರ್ತಾವೆ. ಈ ದಿಕ್ಕನ್ನು ಯಾಕೆ ನಾವು ಅನುಸರಿಸಬೇಕು ಅಂತಂದ್ರೆ ಕಬ್ಬು 4ರಿಂದ 5 ತಿಂಗಳವರೆಗೆ ಬೆಳವಣಿಗೆ ಆದ್ಮೇಲೆ ಮುಂದೆ ಅದು ಹೆಚ್ಚಿನ ಬೆಳವಣಿಗೆ ಆಗೋದಿಲ್ಲ. ಆ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಏನ್ ಮಾಡ್ತಾ ಇದ್ವಿ ಅಂದ್ರೆ ಈ ಗಣಿಕೆಯ ತೂಕವನ್ನು ಹೆಚ್ಚಿಸ್ಕೋಬೇಕು ಅಂತಂದ್ರೆ ಅದರಲ್ಲಿ ಸುಕ್ರೋಸ್ ಅಂಶ ನಮ್ಗೆ ಹೆಚ್ಚಿಗೆ ಬೇಕಾಗ್ತದೆ. ಸುಕ್ರೋಸ್ ಅಂಶ ಹೆಚ್ಚಿಗೆ ಬೇಕಾಗ್ತಂದ್ರೆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಹೆಚ್ಚಿಗೆ ಬೇಕಾಗ್ತದೆ. ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಹೆಚ್ಚಿಗೆ ಆಗ್ಬೇಕಂದ್ರೆ ಸೂರ್ಯನ ಪ್ರಮಾಣ ಎಲೆಯ ಮೇಲೆ ಎಷ್ಟು ಬೀಳುತ್ತದೋ ಅಷ್ಟು ನಮಗೆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಹೆಚ್ಚಾಗಿ ಅಷ್ಟು ಆಹಾರ ಒಂದು ಗಡಿಕೆಯಲ್ಲಿ ಶೇಖರಣೆ ಆಗ್ತದೆ. 75% ಒಂದು ಸೂರ್ಯನ ಒಂದು ಕಿರಣಗಳು ಅದ್ರ ಮೇಲೆ ಬಿದ್ದರೆ ನಾವು 60ರಿಂದ 70% ಇಳುವರಿ ಪಡ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಿರ್ತಾವೆ. ಬಹಳಷ್ಟು ರೈತರು ಕೇಳ್ತಿರ್ತಾರೆ, ಸರ್ ನಮ್ದು ಎಲ್ಲ ಗೊಬ್ಬರ ಕೊಟ್ಟಿವಿ ಎಲ್ಲ ಆಗಿದೆ ಆದ್ರೂ ಕೂಡ ನಮ್ದು ಇಳುವರಿ ಯಾಕೆ ಬಂದಿಲ್ಲ ಅಂತಂದ್ರೆ 4ರಿಂದ 5 ತಿಂಗಳಾದ್ಮೇಲೆ ಸೂರ್ಯನ ಬೆಳಕು ಸರಿಯಾದ ದಿಕ್ಕಿನ ಒಂದು ಕಡೆಗೆ ಸಾಲುಗಳು ಇಲ್ಲದೆ ಇಲ್ಲದ ಕಾರಣ ಕೇವಲ 30ರಿಂದ 40% ಒಂದು ಸೂರ್ಯನ ಬೆಳಕು ಅದರ ಮೇಲೆ ಬೀಳೋದ್ರಿಂದ ಅವ್ರ ಇಳುವರಿ 30ರಿಂದ 40 ಟನ್ ಮಾತ್ರ ಬಂದಿರ್ತದೆ. ಈ ಒಂದು ಅಂಶಗಳನ್ನ ಪರಿಗಣನೆಯಲ್ಲಿ ಇಟ್ಕೊಂಡು ನೀವು ಸಾಲಿನಿಂದ ಸಾಲಿಗೆ ಅಂತರವನ್ನು ಕಾಯ್ದುಕೊಳ್ಬೇಕು. ಮತ್ತು ದಿಕ್ಕು ಕೂಡ ನೀವು ಯಾವ ಪೂರ್ವದಿಂದ ಪಶ್ಚಿಮ ದಿಕ್ಕಿಗೆ ಬಿತ್ತನೆ ಮಾಡಿದ್ರೆ ಬಹಳ ಉತ್ತಮ ಒಂದು ಹೆಚ್ಚಿನ ಇಳುವರಿ ನೀವು ಪಡಿಬೇಕಾದ್ರೆ. ರೈತರಲ್ಲಿ ಒಂದು ಕಬ್ಬನ್ನ ತುಳಿಬೇಕಾದ್ರೆ ಅಥವಾ ಕಬ್ಬನ್ನ ನಾಟಿ ಮಾಡಬೇಕಾದ್ರೆ ಇನ್ನೊಂದು ಅಂಶ ಅವರ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತೀನಿ. ಕೆಲವೊಂದು ರೈತರು ನೇರವಾಗಿ ಕಬ್ಬನ್ನೇ ತುಳಿತಾರೆ. ಇದರಿಂದ ಏನಾಗ್ತದೆ, ಮೇಲ್ಗಡೆ ಕಬ್ಬಲ್ಲಿ ಕಣ್ಣುಗಳು ಅಷ್ಟೊಂದು ತೀವ್ರತೆಯಿಂದ ಬರೋದಿಲ್ಲ, ತೆಗಡೆ ಕಣ್ಣುಗಳು ಅಷ್ಟು ಕೂಡ ತೀವ್ರತೆಯಿಂದ ಬರಲ್ಲ. ಮಧ್ಯದಲ್ಲಿರ್ತಕ್ಕಂಥ ಗಣಿಕೆಗಳು ಮಾತ್ರ ಚೆನ್ನಾಗಿ ಬರ್ತವೆ. ಅವ್ರು ಏನ್ ಮಾಡ್ತಾರೆ, ಪೂರ್ತಿ ಕಬ್ಬೆ ಈ ತರ ತುಳಿಯೋದ್ರಿಂದ ಒಂದ್ ಕಡೆ ಚೆನ್ನಾಗಿ ಬರ್ತದೆ ಕಬ್ಬು, ಇನ್ನೊಂದ್ ಕಡೆ ಚೆನ್ನಾಗಿ ಬರೋದಿಲ್ಲ. ಹಿಂಗಾಗಿ ನೀವು ಕಬ್ಬನ್ನು ಆಯ್ಕೆ ಮಾಡ್ಬೇಕಾದ್ರೆ ಮೊದಲನೇದಾಗಿ ಮಿನಿಮಮ್ 8 ತಿಂಗಳ ಕಬ್ಬಾಗಿರ್ಬೇಕು. ಮೊದಲನೇದು ನೀವು ಸಿಂಗಲ್ ಕಣ್ಣನ್ನು ಯೂಸ್ ಮಾಡಬೇಕು. ಸಿಂಗಲ್ ಕಣ್ಣಿದ್ರೆ ಏನಾಗ್ತದೆ ಅಂತಂದ್ರೆ ನೀವು ಕಣ್ಣಿಂದ ಕಣ್ಣಿಗೆ ಕರೆಕ್ಟ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋ ಅಂದ್ರೆ ಕಣ್ಣಿಂದ ಕಣ್ಣಿಗೆ ಕರೆಕ್ಟ್ ಅಂತರವನ್ನು ಮೇಂಟೈನ್ ಮಾಡಬಹುದು. ಕಣ್ಣಿನಿಂದ ಕಣ್ಣಿಗೆ ಕರೆಕ್ಟ್ ಅಂತರವನ್ನು ಮೇಂಟೈನ್ ಮಾಡಿದ್ರೆ ಅದು ಮೊಳಕೆ ಹೊಡೆದ್ಮೇಲೆ ಟಿಲ್ಲರಿಂಗ್ಸ್ ಒಂದೇ ಸವನಾಗಿ ಬರ್ತವೆ. ಒಂದೇ ಸವನಾಗಿ ಬಂದು ಆ ಟಿಲ್ಲರಿಂಗ್ ಎಷ್ಟು ಜಾಗ ಬೇಕು ಅದ್ರ ಸುತ್ತಮುತ್ತ ಅಷ್ಟು ಜಾಗ ಇರೋದ್ರಿಂದ ಎಲ್ಲಾ ಟಿಲ್ಲರ್ಸ್ ಕೂಡ ಒಂದೇ ಸವನಾಗಿ ಬರೋದ್ರಿಂದ ಇಳುವರಿಯಲ್ಲಿ ನಾವು ಹೆಚ್ಚಿಗೆ ಪಡೆದುಕೊಳ್ಳಲು ಇದು ಕೂಡ ಒಂದು ಪ್ರಮುಖವಾದಂತ ಒಂದು ಅಂಶ. ಈ ವಿಷಯನ ನೀವು ಪರಿಗಣನೆಗೆ ತಗೊಂಡು ಕಣ್ಣಿನಿಂದ ಕಣ್ಣಿಗೆ ಮತ್ತೆ ಸಿಂಗಲ್ ಕಣ್ಣು ಒಂದೇ ಕಣ್ಣು ಇರಬೇಕು. ಆದ್ರೆ ಮಾತ್ರ ಒಂದೇ ಸವನಾಗಿ ಟಿಲ್ಲರಿಂಗ್ ಬರ್ತಾವೆ. ಮತ್ತು ಬಂದಿರ್ತಕ್ಕಂಥ ಟಿಲ್ಲರ್ಸ್ ಏನದಾವ, ಏನು ಕಬ್ಬು ಏನದಲ್ಲ ಒಂದೇ ಸಮನಾದ ಗಾತ್ರದಲ್ಲಿರ್ತಾವೆ. ಒಂದೇ ಸಮನಾದ ಗಾತ್ರದಲ್ಲಿರೋದ್ರಿಂದ ಇಳುವರಿ ಹೆಚ್ಚಿಗೆ ನಮಗೆ ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ರೈತರು ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ಸರ್ ನಾವು ಕಬ್ಬು ತುಳಿಬೇಕಾ ಅಥವಾ ಅಗಿ ಹಚ್ಕೋಬೇಕಾ ಅಂತೇಳಿ. ಈಗ ನೋಡ್ರಿ, ಕಬ್ಬು ತುಳಿಯೋದ್ರದ್ದು ಇಂಪ್ರೂವ್ಮೆಂಟ್ ಅಂದ್ರೆ ಅದ್ರದ್ದು ಒಂದು ಮುಂದುವರಿದ ಭಾಗನೇ ನಾವು ಅಗಿ ಹಚ್ಕೊಳ್ಳೋದು ಅಂತ ಹೇಳ್ತೀವಿ. ಡೈರೆಕ್ಟ್ ಆಗಿ ಅಗಿ ಹಚ್ಕೊಂಡ್ರೆ ಏನಾಗ್ತದೆ, ನಾವು ಹೆಚ್ಚಿನ ಕಬ್ಬು 2.5 ಟನ್ 3 ಟನ್ ಕಬ್ಬು ಏನು ತುಳಿತೀವಲ್ಲ ಅಷ್ಟು ಬೇಕಾಗಿಲ್ಲ. ನಾ ಹೇಳಿರ್ತಕ್ಕಂಥ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ರೆ ಒಂದು ಎಕರೆಗೆ 5,000 ಒಂದು ಅಗಿಗಳು ಬೇಕಾಗ್ತವೆ. ಆಲ್ರೆಡಿ ಇದು ತಿಂಗಳು ಹಿಡ್ಕೊಂಡು 1.5 ತಿಂಗಳದ ಒಂದು ಅಗಿಗಳು ಆಲ್ರೆಡಿ ನರ್ಸರಿಯಲ್ಲಿ ಬೆಳೆದಿರೋದ್ರಿಂದ ನೀವು ನೇರವಾಗಿ ಅಷ್ಟು ಸಮಯವನ್ನ ಅಷ್ಟು ನೀರನ್ನ ಅಷ್ಟು ನೀವು ಮಾಡ್ತಕ್ಕಂಥ ಮೇಂಟೆನೆನ್ಸ್ ಕಡಿಮೆ ಮಾಡ್ಕೋಬಹುದು. ಮತ್ತು ಒಂದು ಅಗಿ ಹಚ್ಚಿದ್ರೆ ಅದು ಹೆಚ್ಚಿನ ಇಳುವರಿ ಪಡ್ಲಿಕ್ಕೆ ನಮ್ಗೆ ಸಾಧ್ಯ ಆಗ್ತದೆ. ನಾವು ಅಗಿ ಹಚ್ಕೊಂಡಾಗ ಏನ್ ಮಾಡ್ತೀವಿ, ಅದಕ್ಕೊಂದು ಪ್ರಾಪರ್ ಆಗಿ ನಾವು ಡ್ರೆಂಚಿಂಗ್ ಮಾಡಿದಾಗ ಹೆಚ್ಚಿನ ಕವಲು ಹೊಡಿರ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಿರ್ತಾವೆ. ಹೀಗಾಗಿ ವೈಜ್ಞಾನಿಕವಾಗಿ ನಾವು ಪರಿಗಣನೆ ಮಾಡ್ಕೊಂಡ್ರೆ ಅಗಿ ಹಚ್ಚೋದು ಬಹಳ ಸೂಕ್ತ ಅಂತ ನಮ್ಮ ಒಂದು ಅಭಿಪ್ರಾಯ. ರೈತ ಬಾಂಧವರೇ, ನಾವು ಏನು ಕಬ್ಬಿನ ಗಣಿಕೆಯನ್ನ ತುಳಿಬೇಕಾದ್ರೆ ಬೀಜೋಪಚಾರ ಅತ್ಯಂತ ಮುಖ್ಯವಾದಂತ ಒಂದು ಅಂಶ. ಯಾಕಂದ್ರೆ ಮುಂದೆ ನಾವು 10,000 15,000 ಖರ್ಚು ಮಾಡಿದ್ರು ಕೂಡ ಒಂದು ಆ ರೋಗ ಕೀಟ ಮತ್ತು ಉತ್ತಮವಾದ ಬೆಳವಣಿಗೆಯನ್ನು ಪಡ್ಲಿಕ್ಕೆ ಆಗೋದಿಲ್ಲ. ಇವನ್ನೆಲ್ಲ ನಾವು ಬೀಜದ ಹಂತದಲ್ಲೇ ನಾವು ಸರಿಯಾದ ಬೀಜಗಳನ್ನ ಔಷಧಿಗಳಿಂದ ಲೇಪನ ಮಾಡಿದ್ರೆ ಮುಂಬರ್ತಕ್ಕಂಥ ಸಮಸ್ಯೆಗಳನ್ನ ನಾವು ಇಲ್ಲೇ ಬಗೆಹರಿಸಬಹುದು. ಮುಂದೆ ಯಾವ್ಯಾವ ಸಮಸ್ಯೆಗಳು ಬರ್ತಾವ ಅಂತಂದ್ರೆ ಗಣಿಕೆ ಕೊಳಿತಕ್ಕಂಥ ರೋಗ ಬರ್ತಾವ, ಕೆಂಪು ರೋಗ ಬರ್ತದ, ಗೆದ್ದಲು ಹುಳುಗಳು ಅಥವಾ ಮತ್ತೆ ಬೇರುಗಳು ಸರಿಯಾಗಿ ಬಿಡೋದಿಲ್ಲ, ಮತ್ತೆ ಟಿಲ್ಲರ್ಸ್ ಸರಿಯಾಗಿ ಬರೋದಿಲ್ಲ, ಮತ್ತೆ ಉತ್ತಮವಾದ ಬೆಳವಣಿಗೆ ಆಗೋದಿಲ್ಲ. ಈ ಎಲ್ಲ ಅಂಶಗಳನ್ನ ಪರಿಗಣನೆಗೆ ಇಟ್ಕೊಂಡು ಇವೆಲ್ಲ ಸರಿಯಾಗಿ ಬರಬೇಕು ಅಂತಂದ್ರೆ ಬೀಜೋಪಚಾರ ಮಾಡಬೇಕು. ನಾವು ಬೀಜೋಪಚಾರ ಹೇಗ್ ಮಾಡ್ಬೇಕಂದ್ರೆ 200 ಲೀಟರ್ ನೀರಿನಲ್ಲಿ ಒಂದು ಗೊಬ್ಬರದ ಅಂಶ 11 kg ಆಗ್ಬೇಕು. ಆಮೇಲೆ ಒಂದು ಕೀಟನಾಶಕ ಯಾವ್ದಾಗ್ಬೇಕಂದ್ರೆ ಕ್ಲೋರೋಪೈರಿಪಾಸ್ 20 EC 500 ml ಅಥವಾ ಥಿಯೋಮೆಥಾಕ್ಸಿಮ್ 30% FS
ಅದು 160 ml, ಸೈನಿನ್ ಟ್ರಿಪೋಲ್ 18.5% SC 60 ml. ಇವು ಮೂರರಲ್ಲಿ ಯಾವುದಾದ್ರೂ ಒಂದು ಕೀಟನಾಶಕವನ್ನು ನಾವು ಬಳಸ್ಕೋಬೇಕು. ಮತ್ತು ರೋಗನಾಶಕವಾಗಿ ಕಾರ್ಬನ್ ಡೈಸಿಮ್ 400 ಗ್ರಾಂ ಅಥವಾ ಥಿಯೋಫೆನೆಟ್ ಮಿಥೈಲ್ 200 ಗ್ರಾಂ ಅನ್ನು ನಾವು ಬಳಸಬೇಕು. ಮತ್ತು ಹ್ಯೂಮಿಕ್ ಆಸಿಡ್ 500 ml ಅನ್ನ 200 ಲೀಟರ್ ನೀರಿಗೆ ಹಾಕಿ ನಾವು ನಾಟಿ ಮಾಡುವ ಪೂರ್ವದಲ್ಲಿ ಗಣಿಕೆಗಳನ್ನ 200 ಲೀಟರ್ ಬ್ಯಾರೆಲ್ ಎತ್ತಿ ಒಂದು 5 ನಿಮಿಷ ಬಿಟ್ಟು ಹೊರಗಡೆ ತೆಗೆದು ನಾವು ನಾಟಿ ಮಾಡಬಹುದು. ನಾಟಿ ಮಾಡೋದ್ರಿಂದ ನಾವು ಈ ಮುಂಚೆ ಹೇಳಿರ್ತಕ್ಕಂಥ ಎಲ್ಲಾ ಒಂದು ಸಮಸ್ಯೆಗಳಿಂದ ನೀವು ಪರಿಹಾರನ ಪಡ್ಕೋಬಹುದು. ಇನ್ನು ಕೆಲವೊಬ್ಬರು ರೈತರು ಅಗಿಗಳನ್ನ ತಂದಿಸ್ತಾರೆ. ಅಗಿಗಳನ್ನ ತಂದಚ್ಚಿದ್ರು ಕೂಡ ಅಗಿ ಹಚ್ಚಿದ ಒಂದು ಮರುದಿನ ಅಥವಾ ಎರಡು ಮೂರು ದಿನದಲ್ಲಿ ಅದಕ್ಕೆ ನಾವು ಡ್ರೆಂಚಿಂಗ್ ಮಾಡಬೇಕು. ಡ್ರೆಂಚಿಂಗ್ ಮಾಡೋದ್ರಿಂದ ಲಾಭಗಳು ಏನಾಗ್ತವೆ ಅಂತಂದ್ರೆ, ಈ ಮುಂಚೆ ಹೇಳಿದಂಗೆ ಕೆಲವೊಂದು ಕೊಳೆ ರೋಗ ಬರಲ್ಲ, ಕೆಂಪು ಕೊಳೆ ರೋಗ ಬರಲ್ಲ, ಮತ್ತೆ ಶೂಟ್ ಬೋರರ್ ಅಂತ ಹೇಳ್ತೀವಿ, ಉತ್ತಮವಾದ ಬೆಳವಣಿಗೆಯನ್ನು ಪಡ್ಕೋಬಹುದು, ಮತ್ತೆ ಉತ್ತಮವಾದ ಬೇರುಗಳ ಬೆಳವಣಿಗೆ ಆಗ್ತದೆ. ಮತ್ತೆ ಮುಖ್ಯವಾಗಿ ಏನಂತಂದ್ರೆ, ಒಂದು ಸಸಿ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸ್ಥಾನಗೊಂಡಾಗ ಅದು ಬೇರುಗಳು ಬಿಡುವುದು ಒಂದು ಸಮಸ್ಯೆ ಇರ್ತದೆ. ಈ ಸಮಸ್ಯೆಯನ್ನು ಬಗೆಹರಿಸಬೇಕಾದ್ರೆ ನಾವು ಡ್ರೆಂಚಿಂಗ್ ನಾವು ಮಾಡಲೇಬೇಕಾಗ್ತದೆ. ಇದನ್ನು ಕೂಡ 200 ಲೀಟರ್ ನೀರಿಗೆ ನಾವು 11 ಗೊಬ್ಬರವನ್ನು 1 kg ಹಾಕೋಬೇಕು. ಕ್ಲೋರೋಪೈರಿಫಾಸ್ 20 EC 500 ml ಹಾಕೋಬೇಕು. ಅಥವಾ ಥಿಯೋಮಿಥಾಕ್ಸಿನ್ 30% FS 160 ml ಹಾಕೋಬೇಕು. ಅಥವಾ ಸೈನಿನ್ ಟ್ರಿಪೋಲ್ 18.5% 60 ml ಹಾಕೋ. ಇವು ಮೂರಲ್ಲಿ ನಾವು ಯಾವ್ದಾದ್ರು ಒಂದಾದ್ರೂ ನಾವು ಹಾಕೋಬಹುದು. ಮತ್ತು ಕಾರ್ಬನ್ ಡೈಸಿಮ್ ಒಂದು 400 ಗ್ರಾಮ್, ಹ್ಯೂಮಿಕ್ ಆಸಿಡ್ ಅಥವಾ 6BA ನಾವು ಹೆಚ್ಚಿನ ಒಂದು ರೂಟ್ ಡೆವಲಪ್ಮೆಂಟ್ ಗೆ ನಾವು ಒಂದು 4 ಗ್ರಾಮ್ ಅನ್ನ ಉಪಯೋಗಿಸಬೇಕು. ಇವನ್ನೆಲ್ಲ 200 ಲೀಟರ್ ನೀರಿನಲ್ಲಿ ಒಂದು ಬೆರೆಸಿ ಪ್ರತಿ ಒಂದು ಗಿಡಕ್ಕೆ 50 ರಿಂದ 60 ml ನಾವು ಡ್ರೆಂಚ್ ಮಾಡೋದ್ರಿಂದ ಅದಕ್ಕೆ ತಗಲತಕ್ಕಂಥ ರೋಗ, ಕೀಟ ಮತ್ತು ಉತ್ತಮವಾದ ಬೆಳವಣಿಗೆ ಮತ್ತು ಮುಖ್ಯವಾಗಿ ಟಿಲ್ಲರಿಂಗ್ಸ್, ಹೆಚ್ಚಿನವಾದ ಟಿಲ್ಲರಿಂಗ್ಸ್ ಅನ್ನು ಪಡೆದುಕೊಳ್ಳಕ್ಕೆ ಸಾಧ್ಯ ಆಗ್ತದೆ. ರೈತ ಬಾಂಧವರು, ಈ ಕಬ್ಬಿನಲ್ಲಿ ಈ ರೋಗಗಳು ಯಾವ್ಯಾವ ಬರ್ತಾವ, ಆ ರೋಗಗಳ ಲಕ್ಷಣ ಹೇಗಿರ್ತವೆ ಮತ್ತು ಅದನ್ನ ಹೇಗೆ ನಾವು ಆ ರೋಗಗಳನ್ನ ಹತೋಟಿಯಲ್ಲಿ ಇಡಬಹುದು, ಆ ರೋಗದ ಲಕ್ಷಣಗಳು ಕಂಡು ಬಂದಾಗ ನೀವು ಯಾವ ರೀತಿ ಸ್ಪ್ರೇ ಮಾಡ್ಬೇಕು ಅನ್ನೋದನ್ನ ನಿಮ್ಗೆ ಹೇಳ್ತೀನಿ. ಮೊದಲನೇದಾಗಿ ನಟೆ ಅಥವಾ ಸೊರಗು ರೋಗ ಅಂತ ಹೇಳ್ತೀವಿ. ಈ ಚಿತ್ರದಲ್ಲಿ ನೀವು ನೋಡ್ಬೋದು. ಈ ರೀತಿ ಒಂದು ಸೊರಗು ರೋಗ ನೀವು ಕಂಡು ಬಂದಲ್ಲಿ ನೀವು ಪ್ರತಿಯೊಂದು ಪಂಪಿಗೆ 20 ಗ್ರಾಂ ಥಿಯೋಫೆನೆಟ್ ಮಿಥೈಲ್ ಹಾಕಿ ಸಿಂಪಡಣೆ ಮಾಡೋದ್ರಿಂದ ಈ ರೋಗವನ್ನು ನೀವು ಹತೋಟಿಯಲ್ಲಿ ತರಬಹುದು. ಎರಡನೇದು, ಅದಕ್ಕೆ ಅನಾನಸ್ ರೋಗ ಅಂತ ಹೇಳ್ತೀವಿ ಅಥವಾ ತುಂಡು ಕೊಳೆ ರೋಗ ಅಂತ ಹೇಳ್ತೀವಿ. ಈ ರೋಗದ ಲಕ್ಷಣ ಯಾವ ರೀತಿ ಇರ್ತದೆ ಅಂದ್ರೆ, ಈ ಒಂದು ಗಣಕಿ ಇಲ್ಲಿ ಕಪ್ಪಾಗಿ ಈ ಒಂದು ಬೇರುಗಳು ಹೊರಗಡೆ ಬರ್ತಿರ್ತವೆ. ಈ ರೀತಿ ಏನಾದ್ರೂ ಲಕ್ಷಣ ಕಂಡು ಬಂದ್ರೆ ನೀವು ಪ್ರೊಪಿಕೋನೋಜೋಲ್ 25 EC 20 ml ಪ್ರತಿ ಪಂಪಿಗೆ ಹಾಕಿ ನೀವು ಸಿಂಪಡಣೆ ಮಾಡಿ ಈ ರೋಗವನ್ನು ಹತೋಟಿಯಲ್ಲಿ ನೀವು ತರಬಹುದು. ಮೂರನೇವಾದ ಪ್ರಮುಖವಾದ ಒಂದು ರೋಗ ಯಾವುದಂದ್ರೆ ಹುಲ್ಲು ನಂಜು ರೋಗ. ಅಂದ್ರೆ ಈ ಹೆಸರಿನಲ್ಲೇ ಇಳಿರುವ ಹಾಗೆ ಆ ಒಂದು ನಂಜು ಅಂದ್ರೆ ಒಂದು ವೈರಾಣು. ಆ ವೈರಾಣುಲಿಂದ ಈ ತರ ಆಗ್ತದ್ದು. ಆ ವೈರಾಣು ಎದರಿಂದ ಬರ್ತದಂದ್ರೆ ಈ ಹಾರುವ ದ್ವಾಮಿಗಳಿಂದ ಬರ್ತವೆ, ಎಫಿಡ್ಸ್ ಇಂದ ಬರ್ತದೆ. ಈ ಒಂದು ಹಾರುವ ದ್ವಾಮಿ ಮತ್ತು ಎಫಿಡ್ಸ್ ಅನ್ನ ಕಂಟ್ರೋಲ್ ಮಾಡೋದ್ರ ಮುಖಾಂತರ ಈ ಹುಲ್ಲು ನಂಜು ರೋಗವನ್ನ ನಾವು ತಡೆಗಟ್ಟಬಹುದು. ಈ ಚಿತ್ರದಲ್ಲಿ ನೋಡ್ರಿ, ಆ ಹುಲ್ಲು ನಂಜು ರೋಗವನ್ನು ಕೆಲವೊಬ್ರು ಹೇಳ್ತಾರೆ, ಸರ್ ನಮ್ದು ಒಂಥರ ಹುಲ್ಲು ಬೆಳೆದಂಗ್ ಬೆಳೆತದ್ರಿ ಅಂತ. ಅದು ಏನಿಲ್ಲ, ವೈರಸ್ ಅಂತ ಬಂದಿರತಕ್ಕಂತ ಒಂದು ರೋಗ ಅದು. ಇದನ್ನ ನೀವು ದ್ವಾಮಿ ಹರಡೋದನ್ನ ನೀವು ಸ್ಟಾಪ್ ಮಾಡ್ಬೇಕಾದ್ರೆ ಕೆಲವೊಂದು ಇಮಿಡಾ ಒಂದು 30% ಅಥವಾ 70% ಇರ್ತಕ್ಕಂಥ ಔಷಧಿಯನ್ನು ನೀವು ಸರಿಯಾಗಿ ತೋಯಿಸಿದ್ರಿಂದ ದ್ವಾಮಿಗಳ ಸಂಖ್ಯೆಯನ್ನು ನಿಯಂತ್ರಣ ಮಾಡಿ ಇದನ್ನು ನೀವು ಕಂಟ್ರೋಲ್ ಮಾಡ್ಕೋಬಹುದು. ಇನ್ನೊಂದು ಪ್ರಮುಖವಾದ ರೋಗ ಯಾವುದಂದ್ರೆ ಕೂಳೆ ಕುಂಠಿತ ರೋಗ ಅಂತ ಹೇಳ್ತೀವಿ. ಇದು ಕೂಳೆ ಕುಂಠಿತ ರೋಗ ಅಂತಂದ್ರೆ, ಈ ರೋಗ ಬಂದಿರತಕ್ಕಂತ ಒಂದು ಗಿಡಗಳು ಏನಿದಾವಲ್ಲ, ನಾವು ಎಷ್ಟು ಮ್ಯಾನೇಜ್ಮೆಂಟ್ ಮಾಡ್ತೀವಿ, ಯಾವ ರೀತಿ ನಾವು ಗೊಬ್ಬರ ಕೊಟ್ಟರು ಕೂಡ, ನೀರು ಕೊಟ್ಟರು ಕೂಡ, ಔಷಧಿ ಕೊಟ್ಟರು ಕೂಡ ಹೈಟ್ ಬರಲ್ಲ. ಈ ಹೈಟ್ ಯಾಕೆ ಬರಲ್ಲ ಅಂತಂದ್ರೆ ಆ ರೋಗದ ಹೆಸರಿನಲ್ಲಿ ಕುಂಠಿತ ರೋಗ ಅಂತೇಳಿ, ಅಂದ್ರೆ ಬೆಳವಣಿಗೆ ಆಗೋದಿಲ್ಲ. ಈ ಒಂದು ಬೆಳವಣಿಗೆ ಆಗದೇ ಇರತಕ್ಕಂತ ಈ ರೋಗ ಬಂದ್ರೆ ನೀವು ಸ್ಟ್ರೆಪ್ಟೊಮೈಸಿನ್ ಸಲ್ಫೇಟ್ 90% ಮತ್ತು ಟೆಟ್ರಾಸೈಕ್ಲಿನ್ ಹೈಡ್ರೋಕ್ಲೋರೈಡ್ 10% ಪ್ರತಿ ಒಂದು ಪಂಪಿಗೆ 20 ಗ್ರಾಮ್ ನೀವು ಹಾಕಿ ಸಿಂಪಡಣೆ ಮಾಡಿ ಈ ರೋಗವನ್ನು ನೀವು ಹತೋಟಿಯಲ್ಲಿ ತರಬಹುದು. ಇನ್ನೊಂದು ಪ್ರಮುಖವಾದ ರೋಗ ಯಾವುದಂದ್ರೆ ಹಳದಿ ಎಲೆ ರೋಗ ಅಂತ ಹೇಳ್ತೀವಿ, ಮೊಸಾಯಿಕ್ ನಂಜು ರೋಗ. ಇದು ಕೂಡ ಅಷ್ಟೇ, ಇದು ಕೂಡ ಒಂದು ವೈರಾಣುವಿಂದ ಬರ್ತದೆ. ವೈರಾಣು ಯಾವಾಗ ಬರ್ತಂದ್ರೆ ಅದು ಡೈರೆಕ್ಟ್ ಆಗಿ ಬರಲ್ಲ, ಒಂದು ಎಫಿಡ್ಸ್ ಅಥವಾ ಜಾಸಿಡ್ಸ್ ಅಥವಾ ಒಂದು ಹಾರುವ ದ್ವಾಮಿ ಮುಖಾಂತರ ಬರ್ತದೆ. ಈ ಒಂದು ಸೆಕಿಂಗ್ ಪೆಸ್ಟ್, ರಸ ಇರೋ ಕೀಟಗಳನ್ನು ನಾವು ನಿಯಂತ್ರಣ ಮಾಡಿದ್ರೆ ಈ ರೋಗನು ಕೂಡ ನಾವು ನಿಯಂತ್ರಣದಲ್ಲಿ ಇಡಬಹುದು. ಇನ್ನೊಂದು ಪ್ರಮುಖ ರೋಗ ಯಾವ್ದಂತಂದ್ರೆ ಕೆಂಪು ಕೊಳೆ ರೋಗ ಅಂತ ಹೇಳ್ತೀವಿ. ನಾವು ಕಬ್ಬನ್ನ ಸೀಳಿದಾಗ ಸೆಂಟ್ರಲ್ಲಿ ಒಂದು ಕಪ್ಪು ಬಣ್ಣವನ್ನು ನಾವು ನೋಡ್ತೀವಿ. ಈ ರೋಗ ನೀವು ಏನಾದರೂ ಕಂಡು ಬಂದಲ್ಲಿ ನೀವು ಯಾವ್ದು ಸಿಂಪಡಣೆ ಮಾಡಬಹುದು ಅಂದ್ರೆ, ಒಂದು ಥಿಯೋಫೆನೆಟ್ ಮಿಥೈಲ್ ಸಿಂಪಡಣೆ ಮಾಡಬಹುದು, ಅಥವಾ ಅಜಾಕ್ಸಿಸ್ಟಾರ್ಬಿನ್ 18.2%, ಡೈಫೆನಿಕೊಲೋಜೋಲ್ 11.4% ಒಂದು ಔಷಧಿಯನ್ನ ಪ್ರತಿ ಪಂಪಿಗೆ 20 ml ಹಾಕಿ ನೀವು ಸಿಂಪಡಣೆ ಮಾಡಬಹುದು. ನಮ್ಮಲ್ಲಿ ಬಹಳಷ್ಟು ಈ ಒಂದು ಎರಡನೇ ಬೆಳೆಯಲ್ಲಿ ಮತ್ತು ಮೂರನೇ ಬೆಳೆಯಲ್ಲಿ ಕಂಡು ಬರ್ತಕ್ಕಂಥ ರೋಗ ಯಾವ್ದಪ್ಪ ಅಂದ್ರೆ ಕಾಡಿಗೆ ರೋಗ ಅಂತ. ಇದು ಸೆಂಟ್ರಲ್ಲಿ ಬರ್ತಕ್ಕಂಥ ಸುಳಿ ಏನಿದಲ್ಲ, ಅದು ಕಪ್ಪಾಗಿ ಬರುತ್ತೆ. ಇದು ನೀವು ಬರೋದಕ್ಕಿಂತ ಮುಂಚೆನೆ ನೀವು ಪ್ರಿವೆಂಟ್ ಮಾಡ್ಬೇಕು ಅಂತಂದ್ರೆ ಡ್ರೆಂಚಿಂಗ್ ಮಾಡೋದ್ರಿಂದ ಈ ರೋಗವನ್ನು ಹತೋಟಿಯಲ್ಲಿ ಇಡಬಹುದು. ಒಂದು ವೇಳೆಗಿನ ಈ ಒಂದು ರೋಗದ ಲಕ್ಷಣಗಳು ಕಂಡ್ರೆ ನೀವು ಪ್ರೊಪಿಕೋನೋಜೋಲ್ನ 20 ml ಪ್ರತಿ ಪಂಪಿಗೆ ಹಾಕಿ ನೀವು ಸಿಂಪಡಣೆ ಮಾಡಿ ಇದನ್ನ ನೀವು ನಿಯಂತ್ರಣ ಮಾಡಬಹುದು.
ಇನ್ನೊಂದು ಒಂದು ಪ್ರಮುಖವಾದಂಥ ರೋಗ ಯಾವುದಪ್ಪ ಅಂದರೆ ತುಕ್ಕು ರೋಗ ಅಥವಾ ಜಂಗು ರೋಗ ಅಂತ ಹೇಳ್ತೀವಿ. ಈ ಕಬ್ಬಣ ಹೆಂಗೆ ಮಳೆಗೆ ಮತ್ತು ಗಾಳಿಗೆ ಬಿಟ್ಟಾಗ ಯಾವ ರೀತಿ ತುಕ್ಕು ಇರೋದಂಗೆ ಕಾಣಿಸ್ತಲ್ಲ, ಅದೇ ರೀತಿಯಾಗಿ ಇದು ಕಾಣಿಸ್ತದೆ. ಈ ರೋಗ ನೀವು ಕಂಡು ಬಂದಲ್ಲಿ ನೀವೇನ್ ಮಾಡ್ಬೇಕು ಅಂತಂದ್ರೆ M45 ಪ್ರತಿಯೊಂದು ಪಂಪಿಗೆ 50 ಗ್ರಾಮ್ ಹಾಕಿ ಸಿಂಪಡಣೆ ಮಾಡೋದರ ಮುಖಾಂತರ ಈ ರೋಗವನ್ನು ನೀವು ಹತೋಟಿಯಲ್ಲಿ ಇಡಬಹುದು. ಈ ಎಲ್ಲಾ ಒಂದು ರೋಗಗಳ ಲಕ್ಷಣಗಳನ್ನ ಯಾವ ರೀತಿ ಕಾಣಿಸ್ತಾವ ಅನ್ನೋದು ಈ ಚಿತ್ರದಲ್ಲಿ ನೋಡ್ರಿ, ಮತ್ತು ಅದಕ್ಕೆ ಏನೇನು ರೆಕಮೆಂಡೇಶನ್ ಇದೆ, ಏನು ಔಷಧಿಗಳನ್ನು ಸಿಂಪಡಣೆ ಮಾಡ್ಬೇಕು ಅನ್ನೋದು ಕೂಡ ಇದರಲ್ಲಿ ಹೇಳಿದೆ. ರೈತ ಬಂದವರೇ, ಇನ್ನೊಂದು ಪ್ರಮುಖವಾದ ಒಂದು ಅಂಶ ಏನಂದ್ರೆ ಇದಕ್ಕೆ ಬರ್ತಕ್ಕಂಥ ಕೀಟಗಳು, ಯಾವ ಕೀಟಗಳು ಬರ್ತಾವ, ಆ ಕೀಟಗಳ ಬಾಧೆಗಳ ಲಕ್ಷಣ ಹೇಗಿರ್ತದೆ ಮತ್ತು ಅವುಗಳ ನಿರ್ವಹಣೆ ಹೇಗೆ ಮಾಡ್ಬೇಕು ಅನ್ನೋದು ಹೇಳ್ತೀನಿ ನಿಮಗೆ. ಮೊದಲನೇದಾಗಿ ಒಂದು ಕಬ್ಬು ತುಳಿದು ಅಥವಾ ಕಬ್ಬನ್ನು ನಾಟಿ ಮಾಡಿದ 60 ದಿನದೊಳಗಾಗಿ ಚಿಗುರು ಸುಳಿ ಕೊರಕ ಅಂತ ಹೇಳ್ತೀವಿ, ಅಥವಾ ಇಂಗ್ಲಿಷ್ ನಲ್ಲಿ ಅರ್ಲಿ ಶೂಟ್ ಬೋರರ್ ಅಂತ ಹೇಳ್ತೀವಿ. ಈ ಮೊದಲ 60ನೇ ದಿನದೊಳಗಾಗಿ ಬರ್ತದೆ. ಇದು ಬಂದಾಗ ಏನಾಗ್ತದೆ, ಸೆಂಟ್ರಲ್ಲಿ ಸುಳಿ ಏನಲ್ಲ ಒಣಗೋಗಿ ಬಿಡ್ತದೆ. ಯಾಕಂದ್ರೆ ಒಳಗಡೆ ಏನಂತಲ್ಲ ಅರ್ಲಿ ಶೂಟ್ ಬೋರರ್ ಇರೋದ್ರಿಂದ, ಒಂದು ಕೊರಕ ಇರೋದ್ರಿಂದ ಸೆಂಟ್ರಲ್ಲಿ ಇರ್ತಕ್ಕಂಥ ಒಂದು ಭಾಗ ಒಣಗಿರ್ತಕ್ಕಂಥ ಲಕ್ಷಣಗಳು ಕಾಣ್ತಾವೆ. ಈ ಚಿತ್ರದಲ್ಲಿ ನೋಡಿರ್ಬೋದು, ಅರ್ಲಿ ಶೂಟ್ ಬೋರರ್ ಒಂದು ಅಟ್ಯಾಕ್ ಆದಾಗ ಯಾವ ರೀತಿ ಲಕ್ಷಣ ಗೋಚರಿರ್ತಾವೆ. ಇದಕ್ಕೆ ನೀವು ಕ್ಲೋರಂಟ್ರಿನಿಪೋಲ್ 18.5% ಔಷಧವನ್ನ ಪ್ರತಿಯೊಂದು ಪಂಪಿಗೆ 10 ml ಹಾಕಿ ಸಿಂಪಡಣೆ ಮಾಡೋದ್ರಿಂದ ಇದನ್ನ ನೀವು ನಿರ್ವಹಣೆ ಮಾಡಬಹುದು. ಮತ್ತೆ ಎರಡನೇ ಒಂದು ಪ್ರಮುಖವಾದ ಒಂದು ಕೀಟ ಯಾವ್ದಂದ್ರೆ ಮೇಲೆ ಚಿಗುರು ಕೊರಕ ಅಂತ ಹೇಳ್ತೀವಿ, ಟಾಪ್ ಶೂಟ್ ಬೋರರ್. ಅಂದ್ರೆ ಇದು ಮೇಲ್ಭಾಗದಲ್ಲಿ ಬರ್ತದೆ. ಇದ್ರ ಲಕ್ಷಣ ಹೆಂಗಿರ್ತಾವ ಅಂದ್ರೆ ಈ ಚಿತ್ರದಲ್ಲಿ ನೋಡಬಹುದು. ಇದು ಯಾವ ರೀತಿ ಹೋಲ್ ಹಾಕಿರ್ತದೆ, ರಂಧ್ರಗಳನ್ನ ಹಾಕಿರ್ತದೆ, ಇದು ಇದ್ರದ್ದು ಲಕ್ಷಣ ಆಗಿರ್ತದೆ. ಇದ್ರ ಕೂಡ ನೀವು ಕಂಟ್ರೋಲ್ ಮಾಡ್ಬೇಕಂದ್ರೆ ಕ್ಲೋರಂಟ್ರಿನಿಪೋಲ್ 18.5% ಪ್ರತಿಯೊಂದು ಪಂಪಿಗೆ 10 ml ಹಾಕಿ ಸಿಂಪಡಣೆ ಮಾಡೋದ್ರ ಮುಖಾಂತರ ಇದನ್ನ ನೀವು ನಿರ್ವಹಣೆ ಮಾಡಬಹುದು. ಇನ್ನೊಂದು ಪ್ರಮುಖವಾದ ಒಂದು ಕೀಟ ಬಾಧೆ ಯಾವ್ದಪ್ಪ ಅಂದ್ರೆ ಗೊರ್ಲಿ ಅಥವಾ ಗೆದ್ದಲು ಹುಳ ಅಂತ ಹೇಳ್ತೀವಿ. ಈ ಸಮಸ್ಯೆ ಜಾಸ್ತಿ ಎಲ್ಲಿ ಬರ್ತಂದ್ರೆ ಈ ರೆಡ್ ಸಾಯಿಲ್ ಅಂತ ಹೇಳ್ತೀವಿ. ರೆಡ್ ಸಾಯಿಲ್ ಅಥವಾ ಒಂದು ಉಸುಗು ಮಿಶ್ರಿತ ಮಣ್ಣು, ಈ ಒಂದು ಪ್ರದೇಶದಲ್ಲಿ ಈ ಗೆದ್ದಲು ಹುಳದ ಸಮಸ್ಯೆ ಬಹಳ ಇರ್ತದೆ. ಈ ಸಮಸ್ಯೆ ಇದ್ದವರಿಗೆ ನಾವು ಬಂದ ಮೇಲೆ ನಿರ್ವಹಣೆ ಮಾಡೋದಕ್ಕಿಂತಲೂ ಸ್ವಲ್ಪ ಮುಂಚಿತವಾಗಿ ಗೊಬ್ಬರದಲ್ಲಿ ನಾವು ಕೆಲವೊಂದು ಔಷಧಿಗಳು ಬರ್ತವೆ, ಲೀಥಲ್ ಟೆಂಜಿ ಅಥವಾ ಸಾರ್ಟಾಫೈಡಕ್ಲೋರ್ಡ್ ಅಥವಾ ಪಿಪ್ರೋನಿಲ್, ಈ ಒಂದು ಔಷಧಿಗಳನ್ನ ಗೊಬ್ಬರದಲ್ಲೇ ನಾವು ಮಿಶ್ರಣ ಮಾಡಿಕೊಂಡು ಕೊಡೋದ್ರಿಂದ ಈ ಗೆದ್ದಲು ಹುಳನ ನಾವು ಒಂದು 80-90%, ಕೆಲವೊಂದು ಕಡೆ 100% ಕೂಡ ನಾವು ನಿರ್ವಹಣೆ ಮಾಡಬಹುದು. ಇನ್ನೊಂದು ಪ್ರಮುಖವಾದ ಕೀಟ ಯಾವ್ದಂದ್ರೆ ಹಿಟ್ಟು ತಿಗಣೆ ಅಂತ ಹೇಳ್ತೀವಿ. ಹಿಟ್ಟು ತಿಗಣೆ ಅಂತಂದ್ರೆ ಇದರ ಲಕ್ಷಣ ಮೇಲ್ಗಡೆ ನೋಡಿದಾಗ ಹಿಟ್ಟಿಟ್ಟಾಗಿ ಕಾಣಿಸ್ತಾವೆ. ಈ ಒಂದು ಚಿತ್ರದಲ್ಲಿ ನೀವು ನೋಡ್ಬೋದು ಯಾವ ರೀತಿ ಗೋಚರ ಆಗ್ತದೆ ಅಂದ್ರೆ. ಈ ರೀತಿ ಒಂದು ಕೀಟದ ಲಕ್ಷಣಗಳು ಕಂಡು ಬಂದಾಗ ನೀವು ಇಮ್ಡಾ 70% ಇರ್ತಕ್ಕಂಥ ಔಷಧವನ್ನ ಪ್ರತಿ ಒಂದು ಪಂಪಿಗೆ 4ರಿಂದ 8 ಗ್ರಾಮ್ ಒಂದು ಔಷಧವನ್ನ ಹಾಕಿ ನೀವು ಸಿಂಪಡಣೆ ಮಾಡಿ ಇದನ್ನ ನೀವು ಹತೋಟಿಯಲ್ಲಿ ಇಡಬಹುದು. ಇನ್ನೊಂದು ಪ್ರಮುಖವಾದ ಒಂದು ಕೀಟ ಬಾಧೆ ಅಂದ್ರೆ ಸ್ಕೇಲಿ ಕೀಟ ಅಂತ ಹೇಳ್ತೀವಿ. ಸ್ಕೇಲಿ ಕೀಟ ಅಂತಂದ್ರೆ ಇದು ಚಿತ್ರದಲ್ಲಿ ನೋಡ್ರಿ ಈ ರೀತಿ ಗೋಚರ ಆಗಿರ್ತದೆ. ಒಂದು ಕೀಟ ಬಾಧೆ ಕಂಡು ಬಂದಲ್ಲಿ ನೀವು ನಿರ್ವಹಣೆ ಯಾವ ರೀತಿ ಮಾಡ್ಬೇಕಂದ್ರೆ ಪ್ರತಿಯೊಂದು ಪಂಪಿಗೆ 15% ಔಷಧವನ್ನ 30 ml ಹಾಕಿ ಸಿಂಪಡಣೆ ಮಾಡೋದ್ರ ಮುಖಾಂತರ ಈ ಒಂದು ಕೀಟ ಬಾಧೆನ ನೀವು ನಿರ್ವಹಣೆ ಮಾಡಬಹುದು. ಮುಂದಿನ ಒಂದು ಪ್ರಮುಖ ಕೀಟ ಯಾವ್ದಂದ್ರೆ ದಂಟು ಕೊರಕ ಅಂತ ಹೇಳ್ತೀವಿ. ಈ ದಂಟು ಕೊರಕ ಲಕ್ಷಣ ನೋಡ್ರಿ, ಈ ರೀತಿ ನೀವು ಒಂದು ಕೀಟ ಬಾಧೆ ಕಂಡು ಬಂದಲ್ಲಿ ಯಾವ ಔಷಧಿ ಸಿಂಪಡಣೆ ಮಾಡ್ಬೇಕಂದ್ರೆ ಪಿಪ್ರೋನಿಲ್ 40%, ಇಮಿಡಾ 40% ಇರತಕ್ಕಂಥ ಔಷಧಿಯನ್ನ ಪ್ರತಿಯೊಂದು ಪಂಪಿಗೆ 5 ಗ್ರಾಮ್ ಹಾಕಿ ನೀವು ಸಿಂಪಡಣೆ ಮಾಡೋದ್ರ ಮುಖಾಂತರ ಈ ಒಂದು ಕೀಟವನ್ನು ನಿರ್ವಹಣೆ ಮಾಡಬಹುದು. ಇನ್ನೊಂದು ಪ್ರಮುಖವಾದ ಕೀಟ ಯಾವ್ದಂದ್ರೆ ಬೇರು ಹುಳ ಅಂತ ಹೇಳ್ತೀವಿ ಅಥವಾ ಗೊಣ್ಣೆ ಹುಳ ಅಂತ ಹೇಳ್ತೀವಿ. ಇದು ಬಹಳಷ್ಟು ಒಂದು ಸಮಸ್ಯೆ ಮಾಡ್ತಕ್ಕಂಥ ಒಂದು ಕೀಟ. ಇದು ಕೂಡ ಜಾಸ್ತಿ ಎಲ್ಲಿ ಕಂಡು ಬರ್ತದೆ ಅಂತಂದ್ರೆ ಒಂದು ತಿಪ್ಪಿ ಗೊಬ್ಬರ ಹಾಕಿರ್ತೀವಿ ನಾವು. ಈ ತಿಪ್ಪಿ ಗೊಬ್ಬರದಾಗ ಇದು ಜಾಸ್ತಿ ಇರ್ತದೆ. ಒಂದೊಳಗೇನ ನೀವು ಹೊಲಕ್ಕೆ ತಿಪ್ಪಿ ಗೊಬ್ಬರ ಹೊಡೆದ್ರಂದ್ರೆ ನೀವು ಕಂಪಲ್ಸರಿಯಾಗಿ ನೀವು ಡ್ರೆಂಚಿಂಗ್ ಮಾಡಲೇಬೇಕು ಅಥವಾ ಬೀಜೋಪಚಾರ ಮಾಡಲೇಬೇಕು. ಇಲ್ಲ ಅಂತಂದ್ರೆ ಈ ಗೊನ್ನಿ ಹುಳ ಅಂತಂದ್ರೆ ನಿಮ್ಮ ಒಂದು ಬೆಳೆಯನ್ನ ಸಂಪೂರ್ಣವಾಗಿ ಒಂದು ನಾಶ ಮಾಡ್ತದೆ. ಇದಕ್ಕೆ ಪರಿಹಾರ ಏನಪ್ಪಾ ಅಂದ್ರೆ ಡ್ರೆಂಚಿಂಗ್. ಈ ಪೂರ್ವದಲ್ಲಿ ಹೇಳಿದಂಗೆ ನೀವು ಆ ರೀತಿ ಡ್ರೆಂಚಿಂಗ್ ಮಾಡ್ಕೊಂಡ್ರೆ ಮಾತ್ರ ಈ ಗೊನ್ನಿ ಹುಳಿಂದ ನಾವು ಆ ಒಂದು ಪರಿಹಾರನ ಪಡ್ಕೋಬಹುದು. ಇಲ್ಲ ಅಂದ್ರೆ ಈ ಗೊನ್ನಿ ಹುಳದಿಂದಾಗಿ ಎಲ್ಲಾ ಒಂದು ಬೇರನ್ನ ಅದು ಕಟ್ ಮಾಡಿಬಿಡ್ತದೆ. ಈ ಬೇರನ್ನ ಕಟ್ ಮಾಡಿದ್ರೆ ಗಿಡಕ್ಕೆ ಒಂದು ಆಹಾರದ ಒಂದು ಪೂರೈಕೆ ಕಡಿಮೆ ಆಗಿ ಆ ಗಿಡ ಸತ್ತು ಹೋಗ್ತದೆ. ಇದಕ್ಕೆ ಪರಿಹಾರ ಅಂದ್ರೆ ಒಳ್ಳೆ ಡ್ರೆಂಚಿಂಗ್. ಯಾವ್ದ್ರಿಂದ ಡ್ರೆಂಚಿಂಗ್ ಮಾಡಬಹುದು ಅನ್ನೋದನ್ನ ನಾವು ಒಂದು ಡ್ರೆಂಚಿಂಗ್ ಮೆಥಡ್ ಅಲ್ಲಿ ನಿಮ್ಗೆ ಹೇಳ್ತೀನಿ. ಮತ್ತೊಂದು ಕೀಟ ಬಾಧೆ ಯಾವ್ದಪ್ಪ ಅಂದ್ರೆ ಬಿಳಿ ದೋಮಿ ಅಂತ ಹೇಳ್ತೀವಿ. ಇದರ ಲಕ್ಷಣ ಕೂಡ ಯಾವ ರೀತಿ ಕಂಡು ಬರ್ತದೆ ನೀವು ಈ ಚಿತ್ರದಲ್ಲಿ ನೋಡಬಹುದು. ಈ ರೀತಿ ನಿಮ್ಗೆ ಏನಾದ್ರೂ ಹುಳ ಬಾಧೆ ಕಬ್ಬಿನ ಬೆಳೆಯಲ್ಲಿ ಕಂಡ್ರೆ ನೀವು ಪೈರಿಪ್ರಾಕ್ಸಿಫೆನ್ ಮತ್ತು ಡೈಫೆನ್ಥಿರನ್ ಕಾಂಬಿನೇಷನ್ ಇರ್ತಕ್ಕಂಥ ಒಂದು ಕೀಟನಾಶಕವನ್ನು ಪ್ರತಿ ಪಂಪಿಗೆ 25 ml ಹಾಕಿ ಸಿಂಪಡಣೆ ಮಾಡೋದ್ರ ಮುಖಾಂತರ ಈ ಕೀಟವನ್ನ ನೀವು ನಿರ್ವಹಣೆ ಮಾಡಬಹುದು. ಇನ್ನೊಂದು ಪ್ರಮುಖವಾದ ಕೀಟ ಯಾವ್ದಂದ್ರೆ ಉಣ್ಣೆ ಏನು ಅಂತ ಹೇಳ್ತೀವಿ. ಈ ಒಂದು ಚಿತ್ರದಲ್ಲಿ ನೋಡ್ರಿ, ಉಣ್ಣೆ ಏನು ಬಂದಾಗ ಆ ಏನು ಯಾವ ರೀತಿ ಕಾಣಿಸ್ತದಂದ್ರೆ ಈ ರೀತಿ ಕೀಟಗಳು ಕಂಡು ಬಂದಾಗ ಕೂಡ ನೀವು ಪ್ರತಿಯೊಂದು ಪಂಪಿಗೆ ಇಮಿಡಾ 70% 4 ಗ್ರಾಮ್ ಹಾಕಿ ಸಿಂಪಡಣೆ ಮಾಡೋದ್ರ ಮುಖಾಂತರ ಈ ಒಂದು ಕೀಟವನ್ನ ನೀವು ನಿರ್ವಹಣೆ ಮಾಡಬಹುದು. ಇನ್ನೊಂದು ಜಿಗಿ ಹುಳ ಅಂತ ಹೇಳ್ತೀವಿ. ಈ ಜಿಗಿ ಹುಳ ಬಂದಾಗ ಯಾವ ರೀತಿ ಕಾಣಿಸ್ತದೆ,
ಮತ್ತು ಅದು ಬಾಧೆ ಯಾವ ರೀತಿಯಾದ ಲಕ್ಷಣಗಳು ಇರ್ತಾವೆ ಅಂದ್ರೆ, ಈ ರೀತಿ ಒಂದು ಕೀಟ ಬಾಧೆ ಕಂಡಲ್ಲಿ ನೀವು ಲ್ಯಾಂಬ್ಡಾಸೈಲೋತ್ರಿನ್ 5% ಪ್ರತಿಯೊಂದು ಪಂಪಿಗೆ 25 ml ಆಗಿ ನೀವು ಸಿಂಪಡಣೆ ಮಾಡೋದ್ರ ಮುಖಾಂತರ ಈ ಒಂದು ಕೀಟ ಬಾಧೆಯನ್ನು ನೀವು ನಿರ್ವಹಣೆ ಮಾಡಬಹುದು. ರೈತ ಬಾಂಧವರೇ, ನಾವು ಕಬ್ಬಿನಲ್ಲಿ ಹೆಚ್ಚಿನ ಇಳುವರಿಯನ್ನ ಪಡ್ಕೋಬೇಕಾದ್ರೆ ಅದರ ಒಂದು ಜೀವನ ಚಕ್ರವನ್ನ ತಿಳ್ಕೊಳ್ಳೋದು ಬಹಳ ಮುಖ್ಯ ಆಗ್ತದೆ. ಅದರ ಜೀವನ ಚಕ್ರಕ್ಕೆ ಅನುಸಾರವಾಗಿ ನಾವು ಸಿಂಪಡಣಾ ಕ್ರಮಗಳು ಮತ್ತು ಗೊಬ್ಬರ ಕೊಡತಕ್ಕಂತ ಪ್ರಮಾಣ ಇವೆರಡು ಆ ಜೀವನ ಚಕ್ರದ ಮೇಲೆ ಅವಲಂಬಿತ ಆಗಿರ್ತದೆ. ಅದರ ಒಂದು ಜೀವನ ಚಕ್ರವನ್ನ 4 ಭಾಗಗಳನ್ನಾಗಿ ವಿಂಗಡಿಸ್ತೇವೆ ನಾವು. ಮೊದಲನೇದಾಗಿ ಸಸಿ ಹಂತ. ಈ ಸಸಿ ಹಂತ ಎಲ್ಲಿಂದ ಎಲ್ಲಿವರೆಗೆ ಇರ್ತದೆ? 0 to 50 days. ಅಗಿ ಹಚ್ಚಿದ ದಿನದ ಹಿಡಿದುಕೊಂಡು 50 ದಿನದವರೆಗೆ ಇದು ನಾವು ಸಸಿ ಹಂತ ಅಂತ ಹೇಳ್ತೀವಿ. ಈ ಒಂದು ಹಂತದಲ್ಲಿ ಮುಖ್ಯವಾಗಿ ಈ ಬೇರು ಬೆಳವಣಿಗೆ ಹೆಚ್ಚಿನ ಮಹತ್ವ ಇರ್ತದೆ. ಎಷ್ಟು ಚೆನ್ನಾಗಿ ಬೇರು ಬೆಳವಣಿಗೆ ಆಗ್ತದೆ ಅಷ್ಟು ಚೆನ್ನಾಗಿ ಮುಂದೆ ಟಿಲ್ಲರಿಂಗ್ ಮತ್ತು ಬೆಳವಣಿಗೆ ಆಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಿರ್ತವೆ. ಈ ಒಂದು ಹಂತದಲ್ಲಿ ನಾವು ಬೇರಿನ ಬೆಳವಣಿಗೆಗೆ ನಾವು ಹೆಚ್ಚಿನ ಮಹತ್ವವನ್ನು ಕೊಡಬೇಕು. ಈ ಯಾಕೆ ಮಹತ್ವ ಕೊಡಬೇಕು? ಅದಕ್ಕೆ ಪೂರಕವಾದ ಪೋಷಕಾಂಶಗಳು ಯಾವ್ದು ಕೊಡಬೇಕು ಅನ್ನೋದು ನಾವು ಗೊಬ್ಬರ ಕೊಡುವಂತ ಒಂದು ಸಮಯದಲ್ಲಿ ನಿಮ್ಗೆ ಹೇಳ್ತೇನೆ. ಎರಡನೇ ಹಂತ ಯಾವ್ದಪ್ಪ ಅಂದ್ರೆ ನಾವು ಕವಲು ಹೊಡೆಯುವ ಅಂತ ಹೇಳ್ತೀವಿ. ಒಂದು 60 ದಿನ ಒಂದು ಬೆಳವಣಿಗೆ ಆದ್ಮೇಲೆ ಇದು ಟಿಲ್ಲರಿಂಗ್ ಸ್ಟಾರ್ಟ್ ಆಗ್ತದೆ. ಅಂದ್ರೆ ಕವಲು ಹೊಡಿತಕ್ಕಂಥ ಗಣಿ ಹೆಚ್ಚಿನ ಒಂದು ಬ್ರಾಂಚಸ್ ಬರ್ತದೆ. ಈ ಒಂದು ಹಂತದಲ್ಲಿ ನಮ್ಗೆ ಎಷ್ಟು ಚೆನ್ನಾಗಿ ಬ್ರಾಂಚಸ್ ಬರ್ತಾವ, ಎಷ್ಟು ಚೆನ್ನಾಗಿ ಟಿಲ್ಲರಿಂಗ್ಸ್ ಬರ್ತಾವ, ಅಷ್ಟು ನಮ್ಗೆ ಒಂದು ಇಳುವರಿ ಪಡ್ತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಾಗ್ತಾ ಹೋಗ್ತಾವೆ. ನಮ್ಗೆ ಮಿನಿಮಮ್ ಒಂದು ಕಣ್ಣಿನಿಂದ 8ರಿಂದ 10 ಟಿಲ್ಲರಿಂಗ್ಸ್ ಅಂತೂ ಬರಬೇಕು. ಅದು ಮತ್ತೆ ಸಮನಾದಂತ ಒಂದು ಟಿಲ್ಲರಿಂಗ್ ಬರಬೇಕು. ಆ ಟಿಲ್ಲರಿಂಗ್ ಬರ್ತಕ್ಕಂಥ ಒಂದು ಸಮಯ ಯಾವಾಗ ಇರ್ತದೆ ಅಂದ್ರೆ 50ರಿಂದ ಹಿಡ್ಕೊಂಡು 90 ದಿನದವರೆಗೆ ಈ ಟಿಲ್ಲರಿಂಗ್ ಅಂತ ಇರ್ತದೆ. ನಾವು ಒಂದೇ ಸಮನಾಗಿ ಟೈಲರಿಂಗ್ ಬಂದ್ರೆ ಇನ್ನೂ ಇಳುವರಿ ಪಡಿತಕ್ಕಂಥ ಸಾಧ್ಯತೆಗಳು, ಹೆಚ್ಚಿನ ಇಳುವರಿ ಬರ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರ್ತವೆ. ಇದು ಎರಡನೇ ಹಂತ. ಮೂರನೇ ಹಂತ ಯಾವ್ದಪ್ಪ ಅಂದ್ರೆ ಗ್ರ್ಯಾಂಡ್ ಗ್ರೋತ್ ಸ್ಟೇಜ್ ಅಂತ ಹೇಳ್ತೀವಿ. ಈ ಒಂದು ಅವಧಿಯಲ್ಲಿ ಕಬ್ಬು ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಬೆಳವಣಿಗೆಯನ್ನ ಹೊಂದ್ತದೆ. ಇದು 91 ದಿನ ಹಿಡ್ಕೊಂಡು 150 ದಿನವರೆಗೆ ಬೆಳವಣಿಗೆ ಅಂತ ಹೇಳ್ತೀವಿ. ಈ ಹಂತದಲ್ಲಿ ಹೈಟ್ ಆಗ್ತದೆ ಕಬ್ಬು. ಹೆಚ್ಚಿನ ಒಂದು ಅದರದ್ದು ಎನರ್ಜಿ, ಅದರದ್ದು ಕೊಟ್ಟಿರ್ತಕ್ಕಂಥ ಪೋಷಕಾಂಶಗಳು ಬೆಳವಣಿಗೆಗೆ ಉಪಯೋಗಿಸ್ಕೊಳ್ತದೆ. ಅದಕ್ಕೆ ಪೂರಕವಾದ ನಾವು ಯಾವ ಗೊಬ್ಬರ ಕೊಡ್ಬೇಕು ಅನ್ನೋದು ಕೂಡ ಹೇಳ್ತೇನೆ. ಮತ್ತೆ ಕೊನೆ ಅಂತ ಯಾವ್ದಪ್ಪ ಅಂದ್ರೆ ಒಂದು ಮೆಚುರಿಟಿ ಅಂತ ಹೇಳ್ತೀವಿ ಮತ್ತು ಕಬ್ಬು ಮಾಗುವಿಕೆ ಅಂತ ಹೇಳ್ತೀವಿ. ಮೆಚುರಿಟಿ ಮತ್ತು ಕಬ್ಬು ಮಾಗುವಿಕೆ ಈ 150 ದಿನಗಳ ನಂತರ ಈ ಒಂದು ಹಂತವನ್ನ ಇದು ತಲುಪ್ತದೆ. ಇದು ಈ 4 ಭಾಗ, ಇದರ ಒಂದು ಜೀವನ ಚಕ್ರವನ್ನ 4 ಭಾಗಗಳನ್ನಾಗಿ ಮಾಡಿದ್ವಿ. ಈ ಒಂದು ಭಾಗಗಳ ಅನುಸಾರವಾಗಿ ನಾವು ಸಿಂಪಡಣಾ ಕ್ರಮಗಳನ್ನ ಅನುಸರಿಸಬೇಕಾಗ್ತದೆ ಮತ್ತು ಗೊಬ್ಬರ ಕೊಡೋದು ಒಂದು ಕ್ರಮಗಳನ್ನ ಅನುಸರಿಸಬೇಕಾಗ್ತದೆ. ನಾವು ಮೊದಲನೇ ಹಂತದ ಸಿಂಪಡಣೆಯನ್ನ ಯಾವಾಗ ಮಾಡ್ಬೇಕಂದ್ರೆ 50ರಿಂದ 90 ದಿನದೊಳಗಾಗಿ ಮೊದಲನೇ ಸಿಂಪಡಣೆಯನ್ನು ಮಾಡಬೇಕು. ಮೊದಲನೇ ಸಿಂಪಡಣೆ ಯಾಕೆ ಮಾಡ್ಬೇಕಂದ್ರೆ ಮೊದಲನೇದಾಗಿ ನಂಬರ್ ಆಫ್ ಟಿಲ್ಲರ್ಸ್ ಮತ್ತೆ ಯೂನಿಫಾರ್ಮ್ ಟಿಲ್ಲರ್ಸ್ ಅಂದ್ರೆ ಒಂದೇ ಸಮನಾದ ಟಿಲ್ಲರ್ಸ್ ನಮ್ಗೆ ಬರಬೇಕು. ಇದು ಮೊದಲನೇ ಕಾರಣ. ಎರಡನೇ ಕಾರಣ ಕೆಲವೊಂದು ಕೀಟಗಳು ಹೇಳಿದೆ. ಆ ಕೀಟ ಮತ್ತು ರೋಗಗಳು, ಆ ರೋಗಗಳನ್ನು ಬರದೇ ಇರೋ ಹಾಗೆ ಮತ್ತು ಆ ಕೀಟಗಳು ಬರದೇ ಇರೋ ಹಾಗೆ ಈ ಮೊದಲನೇ ಒಂದು ಸಿಂಪಡಣೆ ಮಾಡಬೇಕು. ಇದರಲ್ಲಿ ನಾವು ಯಾವ್ದಾವ್ದು ಒಂದು ಅಂಶಗಳನ್ನ ಉಪಯೋಗಿಸ್ಕೋಬೇಕು ಅಂತಂದ್ರೆ ಪ್ರತಿಯೊಂದು ಪಂಪಿಗೆ ಸೈನಿಟ್ರಿಪೋಲ್ 18.5% 6ರಿಂದ 10 ml ಹಾಕೋಬೇಕು. ಮತ್ತು ಒಂದು ಪೋಷಕಾಂಶವಾಗಿ 11, 36, 24 ಅಥವಾ 19, 19, 19 ಪ್ರತಿಯೊಂದು ಪಂಪಿಗೆ 100 ಗ್ರಾಂ ಹಾಕಬೇಕು. ಆಮೇಲೆ ಮೊಬೋಮಿನ್, ಇದರಲ್ಲಿ ಮೊಲಾಬ್ಡೆನಿಯಂ ಇರೋದ್ರಿಂದ ನೈಟ್ರೋಜನ್ ಫಿಕ್ಸೇಷನ್ ನಮಗೆ ಜಾಸ್ತಿ ಆಗ್ತದೆ. ಈ ಒಂದು ಸೂಕ್ಷ್ಮ ಪೋಷಕಾಂಶಗಳನ್ನ ಒಂದು 20 ಗ್ರಾಂ ಪ್ರತಿಯೊಂದು ಪಂಪಿಗೆ ಯೂಸ್ ಮಾಡಬೇಕು. ಆಮೇಲೆ ಈ ಕಾಡಿಗೆ ರೋಗ ಬರದೇ ಇರೋ ಹಾಗೆ ಪ್ರೊಪಿಕೊನಜೋಲ್ 20 ml ನಾವು ಉಪಯೋಗಿಸಬೇಕು. ಮತ್ತೆ ಹೆಚ್ಚಿನ ಕವಲು ಹೊಡೆತಕ್ಕೆ ಒಂದು ಸಸ್ಯ ಪ್ರಚೋದಕ ಅಂತ ಹೇಳ್ತೀವಿ ನಾವು. ಟ್ರೈಕಾಂಟಿನಲ್ 50 ml ಅಥವಾ MC ಎಕ್ಸ್ಟ್ರಾ ಇವೆರಡರಲ್ಲಿ ಒಂದನ್ನ ನಾವು ಪ್ರತಿ ಪಂಪಿಗೆ ಹಾಕಿ ಸಿಂಪಡಣೆ ಮಾಡೋದ್ರಿಂದ ನಾವು ಉತ್ತಮವಾದ ಒಂದು ಟೈಲರಿಂಗ್ ಪಡ್ಕೊಳ್ಳೋಕೆ ಸಾಧ್ಯ ಆಗ್ತದೆ. ಈಗ ನಾವು ಎರಡನೇ ಹಂತದ ಒಂದು ಸಿಂಪಡಣೆಯನ್ನು ಯಾಕೆ ಮಾಡ್ಬೇಕಪ್ಪ ಅಂದ್ರೆ ಒಂದು ಉದ್ದವಾದ ಒಂದು ಗಣಿಕೆಯನ್ನು ಪಡ್ಲಿಕ್ಕೆ ನಾವು ಮಾಡಬೇಕು. ಇಲ್ಲಂದ್ರೆ ಇಂಟರ್ನೋಟ್ಸ್, ಒಂದು ಕಣ್ಣಿನಿಂದ ಇನ್ನೊಂದು ಕಣ್ಣಿಗೆ ಅಂತರ ಕಡಿಮೆ ಇರ್ತದೆ. ಈ ಅಂತರವನ್ನು ಹೆಚ್ಚಿಸಿದಾಗೆ ನಮಗೆ ಇಳುವರಿ ಬರ್ತಕ್ಕಂಥ ಸಾಧ್ಯತೆ ಹೆಚ್ಚಿರ್ತದೆ. ಇದಕ್ಕೆ ನಾವು ಸಿಂಪಡಣೆ ಮಾಡ್ಬೇಕಾದ್ರೆ ಬೇರೆ ರೋಗ, ಕೀಟ ಮತ್ತು ಈ ಗಣಿಕೆಯ ಒಂದು ಗಾತ್ರವನ್ನು ಹೆಚ್ಚಿಗೆ ಪಡೆಯೋದಕ್ಕೋಸ್ಕರ ನಾವು ಯಾವ ರೀತಿ ಸಿಂಪಡಣೆ ಮಾಡಬೇಕು ಅಂತಂದ್ರೆ ಒಂದು ಗೊಬ್ಬರವಾಗಿ 13, 40, 13 100 ಗ್ರಾಂ ಉಪಯೋಗಿಸಬೇಕು. ಮತ್ತೆ ಕ್ಲೋರೋಪೈರಿಪಾಸ್ ಪ್ಲಸ್ ಸೈಫರ್ಮೆಥ್ರಿನ್ ಒಂದು 40 ml ಯೂಸ್ ಮಾಡಬೇಕು. ಆಮೇಲೆ ಸಿವಿಡಿ ಎಕ್ಸ್ಟ್ರಾಕ್ಟ್ 50 ಗ್ರಾಂ ಯೂಸ್ ಮಾಡಬೇಕು. ಮತ್ತೆ ರೆಕ್ಸೋಲಿನ್ ಮೈಕ್ರೋ ನ್ಯೂಟ್ರಿಯೆಂಟ್ ಒಂದು 20 ಗ್ರಾಂ ಯೂಸ್ ಮಾಡಬೇಕು. ಇದನ್ನ ಪ್ರತಿಯೊಂದು ಪಂಪಿಗೆ ಹಾಕಿ ಸಿಂಪಡಣೆ ಮಾಡೋದ್ರಿಂದ ಈ ಮುಂಚೆ ಹಿಡಿರ್ತಕ್ಕಂಥ ಕೀಟ ಮತ್ತು ರೋಗಗಳ ನಿರ್ವಹಣೆಯೊಂದಿಗೆ ನಾವು ಉದ್ದವಾದ ಒಂದು ಗಣಿಕೆಗಳನ್ನು ನಾವು ಪಡ್ಕೋಬಹುದು. ಒಂದು ಮೂರನೇ ಹಂತದ ಸಿಂಪಡಣೆ ನಾವು ಯಾವಾಗ ಮಾಡ್ಬೇಕಂದ್ರೆ 120 ದಿನ ಹಿಡ್ಕೊಂಡು 150 ದಿನದ ಒಳಗಾಗಿ ನಾವು ಮೂರನೇ ಹಂತದ ಒಂದು ಸಿಂಪಡಣೆಯನ್ನು ಮಾಡಬೇಕು. ಈ ಮೂರನೇ ಹಂತದ ಸಿಂಪಡಣೆಯನ್ನು ನಾವು ಅದರ ಲಾಭಗಳನ್ನು ತಿಳ್ಕೊಂಡ್ಬಿಡೋಣ. ಮೊದಲನೇದಾಗಿ ಈ ಮುಂಚೆ ತಿಳಿಸಿರ್ತಕ್ಕಂಥ ಕೆಲವೊಂದು ರೋಗಗಳು ಮತ್ತೆ ಕೀಟ ಬಾಧೆಗಳು ಬರತಕ್ಕಂಥವು, ಅವುಗಳ ಒಂದು ನಿಯಂತ್ರಣೆ ಮಾಡೋದಕ್ಕೋಸ್ಕರ ಮುಖ್ಯವಾಗಿ ಅಂತಂದ್ರೆ ಈ ಒಂದು ಡಯಾಮೀಟರ್ ಅಂತ ಹೇಳ್ತೀವಿ, ಇದರದ ಒಂದು ವ್ಯಾಸ, ಈ ಒಂದು ಗಣಿಕೆಯ ಗಣಿಕೆಯನ್ನು ಸ್ವಲ್ಪ ಹೆಚ್ಚಿನ ಗಾತ್ರ ದಪ್ಪವಾಗಿ ಮಾಡೋದಕ್ಕೆ ನಾವು
ಒಂದು ಮೊದಲನೇ ವಿಷಯ ಆಗಿರ್ತದೆ. ಎರಡನೇದು ಏನಪ್ಪಾ ಅಂದ್ರೆ ಸಕ್ಕರೆ ಪ್ರಮಾಣವನ್ನು ಹೆಚ್ಚಿಸ್ತದೆ ಇದು, ಮತ್ತು ರೋಗ ಮತ್ತು ಕೀಟ ಬಾಧೆಗಳನ್ನ ನಿಯಂತ್ರಣ ಇಡ್ತದೆ. ಮತ್ತು ಇನ್ನೊಂದು ಪ್ರಮುಖವಾದಂದ್ರೆ ಈ ಒಂದು ಸಿಂಪಡಣೆ ಮಾಡೋದ್ರಿಂದ ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಎಲೆಗಳ ಮೇಲೆ ಹೆಚ್ಚಾಗ್ತದೆ. ಇದರಿಂದಾಗಿ ಒಂದು ಆಹಾರ ಉತ್ಪಾದನೆ ಹೆಚ್ಚಾಗಿ ಇಳುವರಿ ಹೆಚ್ಚಾಗ್ತಕ್ಕಂತ ಸಾಧ್ಯತೆ ಇರ್ತದೆ. ಈ ಒಂದು 4 ರಿಂದ 5 ಪ್ರಮುಖವಾದ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ನಾವು 3ನೇ ಹಂತದ ಒಂದು ಸಿಂಪಡಣೆ ಮಾಡಬೇಕು. ಈ 3ನೇ ಹಂತದ ಸಿಂಪಡಣೆಯನ್ನ ಕಾಂಬಿನೇಷನ್ ಏನೇನ್ ಮಾಡಬೇಕು ಅಂತಂದ್ರೆ ಬೈಫೆಂಥಿರಾನ್ 10% 20 ml ಹಾಕಬೇಕು ಪ್ರತಿ ಪಂಪಿಗೆ ನಾ ಹೇಳ್ತಕ್ಕಂಥ ಒಂದು ಔಷಧಿಗಳನ್ನ. ಆಮೇಲೆ ಥಿಯೋಫೆನೆಟ್ ಮಿಥೈಲ್ 20 ಗ್ರಾಮ್ ಉಪಯೋಗಿಸಬೇಕು, ಮತ್ತು ಗಿಬ್ಬರ್ಲಿಕ್ ಆಸಿಡ್ 50 ml ನಾವು ಯೂಸ್ ಮಾಡಬೇಕು. ಆಮೇಲೆ ಅಮೋನಿಯೋ ಆಸಿಡ್ 30 ml ಯೂಸ್ ಮಾಡಬೇಕು. ಲಿಕ್ವಿಡ್ ಪೊಟ್ಯಾಶ್ ಮತ್ತೆ ಲಿಕ್ವಿಡ್ ಸಲ್ಫರ್ 50 ml ಯೂಸ್ ಮಾಡಬೇಕು. ಚಿಲೇಟೆಡ್ ಕ್ಯಾಲ್ಸಿಯಂ 30 ಗ್ರಾಮ್ ಯೂಸ್ ಮಾಡಬೇಕು, ಮತ್ತೆ ಬೋರಾನ್ 20 ಗ್ರಾಮ್ ಯೂಸ್ ಮಾಡಬೇಕು. ಇವನ್ನೆಲ್ಲ ಒಂದು ಪಂಪಿಗೆ ಇಡಿರ್ತಕ್ಕಂಥ ಒಂದು ಅನುಪಾತದಲ್ಲಿ ಸಿಂಪಡಣೆ ಮಾಡೋದ್ರಿಂದ ನೀವು ಹೆಚ್ಚಿನ ಲಾಭವನ್ನು ನೀವು ಪಡ್ಕೋಬಹುದು. ರೈತ ಬಂದವರೇ, ಕೆಲವೊಂದು ರೈತರು ಹೇಳ್ತಾ ಇರ್ತಾರೆ, ಕೆಲವೊಂದು ಎಲೆಗಳು ತಗೊಂಡ್ಬಂದಿರ್ತದೆ, ಒಂದು ಕಬ್ಬಿನ ಗಣಿಕೆಯನ್ನು ತಗೊಂಡ್ಬಂದಿರ್ತಾರೆ. ಸರ್, ಇದಕ್ಕೇನು ರೋಗ ಆಗಿದೆ ಅಂತ ಅವ್ರಿಗೆ ಒಂದು ಅನುಮಾನ ಇರ್ತದೆ. ಕಾರಣ ಏನಂತಂದ್ರೆ ಕೆಲವೊಂದು ರೋಗ ಮತ್ತು ಪೋಷಕಾಂಶಗಳ ಕೊರತೆ ಲಕ್ಷಣಗಳು ಆಲ್ಮೋಸ್ಟ್ ಒಂದೇ ತರ ಕಾಣಿಸ್ತಿರ್ತಾವೆ. ಇದರಿಂದಾಗಿ ಅವರು ರೋಗ ಬಿದ್ದದ ನಮ್ಮ ಮೂಲಕ ನಮ್ಮ ಕಬ್ಬಿಗೆ ರೋಗ ಆಗಿದೆ ಅಂತ ಅವರು ಅವರಾಗಿ ತಿಳ್ಕೊಂಡ್ಬಿಡ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ಕಬ್ಬಿನಲ್ಲಿ ಯಾವ ಒಂದು ಪೋಷಕಾಂಶಗಳ ಕೊರತೆಯಿಂದ ಯಾವ ರೀತಿಯ ಒಂದು ಲಕ್ಷಣ ಅದು ಗೋಚರಿಸ್ತದೆ, ಅದು ಎಲೆ ಮೇಲೆ ಗೋಚರಿಸ್ತದೋ ಅಥವಾ ಒಂದು ಕಬ್ಬಿನ ಒಂದು ಗಣಿಕೆ ಮೇಲೆ ಗೋಚರಿಸ್ತದೋ, ಅದನ್ನ ನಾವು ಸರಿಯಾಗಿ ತಿಳ್ಕೊಂಡಿವಿ ಅಂತಂದ್ರೆ ನಮ್ಮ ಭೂಮಿಯಲ್ಲಿ ಯಾವ ಪೋಷಕಾಂಶಗಳ ಕೊರತೆ ಇದೆ ಮತ್ತು ಅದಕ್ಕೆ ನಾವು ಏನು ಗೊಬ್ಬರ ಕೊಡಬೇಕು ಅಥವಾ ಏನು ಸ್ಪ್ರೇ ಮಾಡಬೇಕು ಅನ್ನೋದು ನಮ್ಗೆ ಗೊತ್ತಾಗ್ತದೆ. ನಮಗೆ ಈ ಪೋಷಕಾಂಶಗಳ ಬಗ್ಗೆ ಯಾಕೆ ಸರಿಯಾದ ಮಾಹಿತಿ ಇರಬೇಕು ಅಂತಂದ್ರೆ, ಒಂದು ವಿಜ್ಞಾನದಲ್ಲಿ ಒಂದು ಸ್ಟೇಟ್ಮೆಂಟ್ ಇದೆ, ಸಿನರ್ಜಿಟಿಕ್ ಎಫೆಕ್ಟ್ ಮತ್ತೆ ಆಂಟಾಗೋನಿಸ್ಟಿಕ್ ಎಫೆಕ್ಟ್ ಅಂತ ಹೇಳ್ತೀವಿ. 2 ಎಫೆಕ್ಟ್ ಇದೆ ನ್ಯೂಟ್ರಿಯೆಂಟ್ಸ್ ಅಲ್ಲಿ. ಸಿನರ್ಜಿಟಿಕ್ ಎಫೆಕ್ಟ್ ಅಂತಂದ್ರೆ ಒಂದು ಪೋಷಕಾಂಶ ಭೂಮಿಯಲ್ಲಿ ಸರಿಯಾಗಿ ಇತ್ತಂದ್ರೆ ಆ ಪೋಷಕಾಂಶ ಬೇರೆ ಪೋಷಕಾಂಶಗಳನ್ನ ಎಳ್ಕೊಂಡು ಹೋಗ್ತದೆ. ಅಂದ್ರೆ ಆ ಪೋಷಕಾಂಶಗಳಿದ್ರೆ ಬೇರೆ ಪೋಷಕಾಂಶಗಳು ಸರಳವಾಗಿ ಒಂದು ಬೇರಿನ ಮುಖಾಂತರ ಗಿಡವನ್ನು ತಲುಪ್ತದೆ. ಇದಕ್ಕೆ ನಾವು ಸಿನರ್ಜಿಟಿಕ್ ಎಫೆಕ್ಟ್ ಅಂತ ಹೇಳ್ತೀವಿ. ಇನ್ನೊಂದು ಆಂಟಾಗೋನಿಸ್ಟಿಕ್ ಎಫೆಕ್ಟ್ ಅಂತ ಹೇಳ್ತೀವಿ. ಆಂಟಾಗೋನಿಸ್ಟಿಕ್ ಎಫೆಕ್ಟ್ ಅಂತಂದ್ರೆ ಯಾವುದೋ ಒಂದು ಪೋಷಕಾಂಶಗಳು ಹೆಚ್ಚಿನ ಪ್ರಮಾಣದಲ್ಲಿದ್ರೆ ಬೇರೆ ಪೋಷಕಾಂಶಗಳ ಅವೈಲಬಿಲಿಟಿಯನ್ನು ಸ್ಟಾಪ್ ಮಾಡುತ್ತೆ. ಉದಾಹರಣೆ ಸಹಿತ ನಿಮ್ಗೆ ಹೇಳ್ಬಿಡ್ತೀನಿ. ನಾವು ಭೂಮಿಯಲ್ಲಿ ಸಲ್ಫರ್ ಸ್ವಲ್ಪ ಜಾಸ್ತಿ ಆಯ್ತು ಅಂದ್ರೆ ಆ ಸಲ್ಫರ್ ಬೇರೆ ಒಂದು 9 ನ್ಯೂಟ್ರಿಯೆಂಟ್ಸ್ ಗಳನ್ನ ಅಬ್ಸರ್ವ್ ಮಾಡೋದಕ್ಕೆ ಅನುಕೂಲ ಮಾಡುತ್ತದೆ. ಇದಕ್ಕೆ ನಾವು ಸಿನರ್ಜಿಟಿಕ್ ಎಫೆಕ್ಟ್ ಅಂತ ಹೇಳ್ತೀವಿ. ಆಂಟಾಗೋನಿಸ್ಟಿಕ್ ಎಫೆಕ್ಟ್ ಅಂತಂದ್ರೆ ಉದಾಹರಣೆಗೆ ಈ ಫಾಸ್ಫರಸ್ ನಾವು ಕೆಲವೊಂದ್ಸಲ ಹೇಳ್ತೀವಿ, DAP ನಾವು ಎಕರೆಗೆ 5 ಚೀಲ ಕೊಟ್ಟಿನ ಸರಿ ಬೆಳೆನೇ ಸರಿಯಾಗಿಲ್ಲ ಅಂತ ಹೇಳ್ತೀವಿ. ಅಂತ ಟೈಮಲ್ಲಿ ಏನಾಗಿರ್ತಂದ್ರೆ ಈ ಫಾಸ್ಫರಸ್ ಹೆಚ್ಚಿಗಾಗಿ ಬೇರೆ ಒಂದು ಪೋಷಕಾಂಶಗಳು ಬೇರಿನ ಮುಖಾಂತರ ಹೋಗೋದನ್ನ ಸ್ಟಾಪ್ ಮಾಡ್ತೀವಿ. ಇದಕ್ಕೆ ಆಂಟಾಗೋನಿಸ್ಟಿಕ್ ಎಫೆಕ್ಟ್ ಅಂತ ಹೇಳ್ತೀವಿ. ಅದಕ್ಕೋಸ್ಕರ ನಾವು ಗೊಬ್ಬರವನ್ನು ಕೊಡಬೇಕಾದ್ರೆ ಅದಕ್ಕೆ ಏನು ರೆಕಮೆಂಡೇಶನ್ ಇದೆ ಮತ್ತು ಯಾವ ಸ್ಟೇಜ್ ಅಲ್ಲಿ ಕೊಡಬೇಕು ಅದನ್ನ ತಿಳ್ಕೊಂಡು ಕೊಟ್ಟರು ಮಾತ್ರ ನಾವು ಒಂದು ಸಮ ಪ್ರಮಾಣದಲ್ಲಿ ಪೋಷಕಾಂಶಗಳನ್ನು ಕೊಟ್ಟು ಹೆಚ್ಚಿನ ಇಳುವರಿ ಪಡೆಯಕ್ಕೆ ಅನುಕೂಲ ಆಗ್ತದೆ. ನಮ್ಮ ಹತ್ರ ಹೆಚ್ಚಿಗೆ ಗೊಬ್ಬರ ಇದೆ ಅಂತೇಳಿ ಹೆಚ್ಚಿಗೆ ಗೊಬ್ಬರನು ಕೊಟ್ಟರು ಆಗಲ್ಲ, ಅಥವಾ ಯಾವ್ದಾದ್ರು ಒಂದೇ ಗೊಬ್ಬರದ ಮುಖಾಂತರ ಎಲ್ಲಾ ಗೊಬ್ಬರ ಕೊಟ್ಟಂಗೂ ಆಗಲ್ಲ. ಉದಾಹರಣೆಗೆ ಬರೀ ನಾವು ಯೂರಿಯಾ ಕೊಟ್ಟರೆ ಕಬ್ಬು ಆಗ್ತದೆ ಸಾಧ್ಯ ಇಲ್ಲ. ಕೆಲವೊಬ್ರು ಹೇಳ್ತಾರ, ಸರ್ ನಮ್ಮದು ಹೋದ ವರ್ಷ ನಾವ್ ಏನು ಗೊಬ್ಬರ ಕೊಟ್ಟಿಲ್ರಿ ಆದ್ರೂ ಚೆನ್ನಾಗಿ ಬಂದದ ಅಂತ ಹೇಳ್ತಾರೆ. ಯಾಕೆ ಚೆನ್ನಾಗಿ ಬಂದಿರ್ತಂದ್ರೆ ಆಲ್ರೆಡಿ ನಿಮ್ ಹೊಲದಲ್ಲಿ ಸಫಿಶಿಯಂಟ್ ಅಂದ್ರೆ ಅದಕ್ಕೆ ಬೆಳೆಗೆ ಸಾಕಾಗಷ್ಟು ಪೋಷಕಾಂಶಗಳ ಒಂದು ಸಂಗ್ರಹ ಅದರಲ್ಲಿ ಇರ್ತದೆ. ಹಿಂಗಾಗಿ 1 ವರ್ಷ 2 ವರ್ಷ ನೀವು ಮ್ಯಾನೇಜ್ ಮಾಡೋದು, ಮತ್ತು ಮುಂದಿನ ವರ್ಷ ಅದಕ್ಕೆ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳನ್ನು ಕೊಡ್ಲೇಬೇಕಾದಂತ ಅನಿವಾರ್ಯತೆ ಬರ್ತದೆ. ಮೊದಲನೇದಾಗಿ ನಮ್ಗೆ ಒಟ್ಟಿಗೆ ಈ ಒಂದು ಕಬ್ಬಿಗೆ 16 ಪೋಷಕಾಂಶಗಳು ಅವಶ್ಯಕತೆ ಇರ್ತದೆ. ಮೂಲಭೂತ ಒಂದು ನ್ಯೂಟ್ರಿಯೆಂಟ್ಸ್ ಯಾವ್ದು ಅಂತಂದ್ರೆ ಪೋಷಕಾಂಶಗಳು ಯಾವ್ದಂದ್ರೆ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಂ ಇವು ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗ್ತವೆ. ನಮ್ಮ ಹೊಲದಲ್ಲಿ ಏನಾದ್ರೂ ನೈಟ್ರೋಜನ್ ಕೊರತೆ ಇತ್ತು, ನಮ್ಮ ಮಣ್ಣಿನಲ್ಲಿ ನೈಟ್ರೋಜನ್ ಕೊರತೆ ಇತ್ತು, ಅಥವಾ ನೈಟ್ರೋಜನ್ ನಾವು ಹೆಚ್ಚಿಗೆ ಈ ಬೆಳೆಗೆ ಕೊಟ್ಟಿರಲಿಲ್ಲ ಅಂದ್ರೆ ಅದರದ್ದು ಲಕ್ಷಣ ಯಾವ ರೀತಿ ಗೋಚರ ಆಗ್ತದೆ ಅಂದ್ರೆ ಈ ಸ್ಕ್ರೀನ್ ಮೇಲೆ ನೀವು ನೋಡಬಹುದು. ನೈಟ್ರೋಜನ್ ಕೊರತೆಯಿಂದಾಗಿ ಈ ರೀತಿ ನಿಮ್ಗೆ ಒಂದು ಅದರದ ಡೆಫಿಷಿಯನ್ಸಿ ಅಂದ್ರೆ ಕೊರತೆಯ ಲಕ್ಷಣ ಈ ರೀತಿ ಕಾಣ್ತದ. ಮತ್ತೆ ಕಣ್ಣಿನಿಂದ ಕಣ್ಣಿಗೆ ಅಂತರ ಕಡಿಮೆ ಆಗ್ತಾ ಬರ್ತದೆ. ಈ ರೀತಿ ಕಣ್ಣಿಂದ ಕಣ್ಣಿಗೆ ಅಂತರ ಕಡಿಮೆ ಆಯ್ತಂದ್ರೆ ಅದರ ಏನೋ ಸಾರಜನಕದ ಕೊರತೆ ಅಂತ ನಾವು ತಿಳ್ಕೊಬಹುದು. ಇದ್ರದ್ದು ಏನಾದರೂ ನಾವು ನಿರ್ವಹಣೆ ಮಾಡ್ಬೇಕಂತಂದ್ರೆ ಒಂದು ನ್ಯಾನೋ ಯೂರಿಯಾ ನಾವು ಸ್ಪ್ರೇ ಮಾಡ್ಬೋದು. ನ್ಯಾನೋ ಯೂರಿಯಾ ಪ್ರತಿಯೊಂದು ಪಂಪಿಗೆ 40 ರಿಂದ 50 ml ಹಾಕಿ ಸ್ಪ್ರೇ ಮಾಡ್ಬೋದು, ಅಥವಾ 90 ಪ್ರತಿಯೊಂದು ಲೀಟರ್ಗೆ 5 ಗ್ರಾಮ್ ಅಂತ ಸ್ಪ್ರೇ ಮಾಡಿ ಈ ಒಂದು ಪೋಷಕಾಂಶಗಳ ಕೊರತೆನ ನಾವು ಸರಿದೂಗಿಸಬಹುದು. ಎರಡನೇ ಅತ್ಯಂತ ಮುಖ್ಯವಾದ ಒಂದು ಪೋಷಕಾಂಶ ಯಾವುದಂದ್ರೆ ರಂಜಕ ಅಂತ ಹೇಳ್ತೀವಿ. ಈ ರಂಜಕದ ಕೊರತೆ ಅಂತಂದಾಗಿ ಈ ರೀತಿಯ ಈ ಚಿತ್ರದಲ್ಲಿ ಕಾಣುವ ಹಾಗೆ ಈ ರೀತಿ ಎಲೆಯ ಒಂದು ಭಾಗ ಏನಾದಲ್ಲ ಕೆಂಪಾಗ್ತದೆ ಅದು, ಮತ್ತೆ ತೆಗಡೆ ಎಲೆಗಳು ಮಾತ್ರ ಕೆಂಪಾಗ್ತವೆ. ಈ ಒಂದು ಲಕ್ಷಣ ಯಾವಾಗ ಜಾಸ್ತಿ ಆಗ್ತದಂದ್ರೆ ಒಂದು ವಾತಾವರಣದಲ್ಲಿರ್ತಕ್ಕಂಥ ಉಷ್ಣಾಂಶ 10 ಡಿಗ್ರಿಗಿಂತಲೂ ಕಡಿಮೆ ಆಯ್ತಂದ್ರೆ ಈ ಒಂದು ಪೋಷಕಾಂಶಗಳ ಲಕ್ಷಣ ಹೆಚ್ಚಾಗಿ ಗೋಚರ ಆಗ್ತದೆ, ಮತ್ತು ಒಂದು ತೆಳಗಿನ ಎಲೆಗಳು ಮಾತ್ರ ಈ ತರ ಕೊರತೆಯನ್ನ ಎದ್ದು ತೋರಿಸ್ತಾವೆ. ಈ ನ್ಯೂಟ್ರಿಯೆಂಟ್ ಡೆಫಿಷಿಯನ್ಸಿ ಈ ಕೊರತೆಯನ್ನ ನಾವು ಸರಿದೂಗಿಸಬೇಕಾದ್ರೆ
ಮೊನೋಅಮೋನಿಯಂ ಫಾಸ್ಫೇಟ್ 5 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಹಾಕಿ ನಾವು ಸಿಂಪಡಣೆ ಮಾಡೋದ್ರಿಂದ ಈ ಒಂದು ಪೋಷಕಾಂಶಗಳ ಕೊರತೆಯನ್ನು ನಾವು ಸರಿದೂಗಿಸಬಹುದು. ಮೂರನೇ ಒಂದು ಪ್ರಮುಖವಾದ ಒಂದು ಪೋಷಕಾಂಶ ಪೊಟ್ಯಾಶ್. ಈ ಒಂದು ಪೊಟ್ಯಾಶ್ ಕೊರತೆಯಿಂದ ಏನಾಗ್ತದೆ ಅಂತಂದ್ರೆ ಇದು ಕೂಡ ಒಂದು ಹಳೆಯ ಒಂದು ಎಲೆಗಳ ಮೇಲೆ ಹೆಚ್ಚಿನ ಒಂದು ನ್ಯೂನತೆಯ ಕೊರತೆಯನ್ನು ತೋರಿಸ್ತದೆ. ಇನ್ನೊಂದು ಕ್ಲೋರೋಸಿಸ್ ಅಂತ ಹೇಳ್ತೀವಿ. ಈ ತರ ಈ ಚಿತ್ರದಲ್ಲಿ ನೋಡಬಹುದು ಕ್ಲೋರೋಸಿಸ್ ಅಂದ್ರೆ ಯಾವ ರೀತಿ ಕಾಣಿಸ್ತದೆ, ಈ ರೀತಿ ಒಂದು ಸಿಂಪ್ಟಮ್ ಅನ್ನ ಅದು ತೋರಿಸ್ತದೆ. ಆಮೇಲೆ ಎಲೆಯ ಒಂದು ಮಧ್ಯದ ಭಾಗ ಏನಿರ್ತಲ್ಲ, ಇನ್ನು ಚಿತ್ರದಲ್ಲಿ ನೋಡಬಹುದು, ಈ ಮಧ್ಯ ಭಾಗ ಏನದಲ್ಲ ಇದು ಕೆಂಪಾಗಿ ನಮಗೆ ಅದು ಗೋಚರಿಸ್ತದೆ. ಈ ಒಂದು ಪೊಟ್ಯಾಶ್ ಕೊರತೆ ಏನಾದ್ರೂ ನಾವು 4ನೇ ತಿಂಗಳಿಂದ 5ನೇ ತಿಂಗಳದ ಈ ಪೊಟ್ಯಾಶ್ ಭೂಮಿಯಲ್ಲಿ ಇಲ್ಲ ಅಂದ್ರೆ ಅಥವಾ ಪೊಟ್ಯಾಶ್ ಗೊಬ್ಬರ ಕೊಟ್ಟಿಲ್ಲ ಅಂದ್ರೆ ಅದು ಬೆಳವಣಿಗೆ ಆಗಿರ್ತದ ಕಬ್ಬು, ಆದ್ರೆ ಅದು ಶುಗರ್ ಆಗಿ ಕನ್ವರ್ಟ್ ಆಗಲ್ಲ. ಈ ಪೊಟ್ಯಾಶ್ ಏನ್ ಮಾಡ್ತದ ಅಂತಂದ್ರೆ ಎಲೆಯಲ್ಲಿ ತಯಾರಾಗಿರ್ತಕ್ಕಂತ ಒಂದು ಆಹಾರವನ್ನು, ಶುಗರ್ ಅನ್ನ ಒಂದು ಈ ಕಬ್ಬಿನ ಗಣಿಕೆಗೆ ಅದು ಮೂವ್ಮೆಂಟ್ ಮಾಡೋದಕ್ಕೆ ಅನುಕೂಲ ಮಾಡ್ತದೆ. ಈ ಒಂದು 4ರಿಂದ 5ನೇ ತಿಂಗಳ ಮೇಲೆ ನಾವು ಪೊಟ್ಯಾಶ್ ಕೊರತೆ ಇತ್ತಂದ್ರೆ ಒಂದು ಕಬ್ಬು ಎಷ್ಟು ಬೆಳವಣಿಗೆ ಆದ್ರೂ ಕೂಡ ಮುಂದೆ ತೂಕ ಬರಲ್ಲ. ಇದಕ್ಕೆ ಮುಖ್ಯವಾದ ಒಂದು ಪೊಟ್ಯಾಶ್ ಕೊರತೆಯಿಂದ ನಮ್ಗೆ ವೇಟ್ ಬರಲ್ಲ. ಅದಕ್ಕೋಸ್ಕರ ನಾವು ಒಂದು ಫೈನಲ್ ಡೋಸ್ ಏನ್ ಗೊಬ್ಬರ ಕೊಡುತ್ತೀವಲ್ಲ, ಆ ಗೊಬ್ಬರ ಕೊಡೋ ಟೈಮ್ನ ಕಂಪಲ್ಸರಿ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಪೊಟ್ಯಾಶ್ ನ ರೆಕಮೆಂಡ್ ಮಾಡ್ತೀವಿ. ಇದಕ್ಕೆ ನಾವು ಒಂದು ಡಿಸೀಸ್ ಟೈಪ್ ಕಾಣ್ತಾವೆ. ಒಂದ್ ವೇಳೆ ಬಹಳ ದಿನವರೆಗೆ ಪೊಟ್ಯಾಶ್ ಕೊರತೆ ಇತ್ತಂದ್ರೆ ಈ ರೀತಿ ಒಂದು ಸಿಂಪ್ಟಮ್ಸ್ ಕಂಡು ಬಂದಾಗ ನಾವು ಏನು ಸ್ಪ್ರೇ ಮಾಡ್ಬೇಕಂದ್ರೆ ಪೊಟ್ಯಾಷಿಯಂ ನೈಟ್ರೇಟ್ 5 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡೋದ್ರ ಮುಖಾಂತರ ಈ ಒಂದು ಪೋಷಕಾಂಶ ಕೊರತೆನ ನಾವು ಸರಿದೂಗಿಸಬಹುದು. 4ನೇ ಒಂದು ಪ್ರಮುಖವಾದ ಪೋಷಕಾಂಶ ಯಾವ್ದಂದ್ರೆ ಮೆಗ್ನೀಷಿಯಂ. ಈ ಒಂದು ಎಲೆಯಲ್ಲಿ ಕ್ಲೋರೋಫಿಲ್ ಏನು ಒಂದು ಮಾಲಿಕ್ಯೂಲ್ ಇರ್ತದಲ್ಲ, ಈ ಕ್ಲೋರೋಫಿಲ್ ಒಂದು ಸೆಂಟ್ರಲ್ ಮಾಲಿಕ್ಯೂಲ್ ಯಾವ್ದಿರ್ತದೆ, ಒಂದು ನ್ಯೂಟ್ರಿಯೆಂಟ್ ಯಾವ್ದಿರ್ತದೆ ಅಂದ್ರೆ ಮೆಗ್ನೀಷಿಯಂ ಇರ್ತದೆ. ಮೆಗ್ನೀಷಿಯಂ ಇರ್ಲಾರ್ದೆ ಕ್ಲೋರೋಫಿಲ್ ತಯಾರಕ್ಕೆ ಸಾಧ್ಯ ಇಲ್ಲ. ಕ್ಲೋರೋಫಿಲ್ ಇರ್ಲಾರ್ದೆ ಒಂದು ದ್ಯುತಿ ಸಂಶ್ಲೇಷಣ ಕ್ರಿಯೆ, ಆಹಾರ ಒಂದು ಉತ್ಪಾದನಾ ಕ್ರಿಯೆ ಇರೋದಿಲ್ಲ. ಈ ಆಹಾರ ಒಂದು ಉತ್ಪಾದನಾ ಕ್ರಿಯೆ, ದ್ಯುತಿ ಸಂಶ್ಲೇಷಣ ಕ್ರಿಯೆ ನಡಿಬೇಕು ಅಂದ್ರೆ ಇಲ್ಲಿ ಗ್ರೀನಿಶ್ ಆಗಿರ್ಬೇಕು ಅಂತಂದ್ರೆ ಈ ಮೆಗ್ನೀಷಿಯಂ ಬೇಕೇ ಬೇಕು. ಈ ಮೆಗ್ನೀಷಿಯಂ ಕೊರತೆ ಅಂತ ಕೊಟ್ರಿ ಇಲ್ಲಿ ಆಹಾರ ಉತ್ಪಾದನೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಮತ್ತೆ ಯಾವುದೇ ಒಂದು ಬೇರೆ ಪೋಷಕಾಂಶಗಳು ಕೊಟ್ಟರು ಕೂಡ ಈ ಆಹಾರ ಒಂದು ತಯಾರು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ಒಂದು ಮೆಗ್ನೀಷಿಯಂ ಕೊರತೆ ನಿಮ್ಗೆ ಎಲೆಗಳ ಮೇಲೆ ಯಾವ ರೀತಿ ಕಾಣುತ್ತದೆ ಅಂತಂದ್ರೆ ಈ ಕಬ್ಬಿಣದ ತುಕ್ಕು ಹಿಡಿದಾಗ ಯಾವ ರೀತಿ ಗೋಚರ ಆಗ್ತದೆ ಆ ರೀತಿ ಎಲೆಗಳ ಮೇಲೆ ಗೋಚರ ಆಗ್ತದೆ. ಮತ್ತೆ ಒಂದು ಕಾಂಡದ ಮೇಲೆ ಒಂದು ಒಂದು ಕಂದು ಬಣ್ಣಕ್ಕೆ ತಿರುಗ್ತಾವ, ಕಾಂಡ ಎಲ್ಲ ಕಂದು ಬಣ್ಣಕ್ಕೆ ತಿರುಗ್ತಾವ. ಈ ಒಂದು ಪೋಷಕಾಂಶಗಳ ಕೊರತೆ ಒಂದು ಲಕ್ಷಣ ಕಂಡು ಬಂದಾಗ ನೀವು ಮ್ಯಾಗ್ನಿಸಾಲ್ ಅನ್ನತಕ್ಕಂಥ ಒಂದು ಕೆಮಿಕಲ್ ನ ಪ್ರತಿ ಒಂದು ಲೀಟರ್ಗೆ 5 ಗ್ರಾಮ್ ನಂಗೆ ಹಾಕಿ ನೀವು ಸ್ಪ್ರೇ ಮಾಡಿ ಇದರ ಒಂದು ನ್ಯೂನತೆಯನ್ನ ನೀವು ಸರಿದೂಗಿಸಬಹುದು. 5ನೇ ಒಂದು ಪ್ರಮುಖ ಪೋಷಕಾಂಶ ಯಾವ್ದಂತಂದ್ರೆ ಗಂಧಕ. ಇದು ಇಂಗ್ಲಿಷ್ನಾಗ ಸಲ್ಫರ್ ಅಂತ ಹೇಳ್ತೀವಿ. ಈ ಒಂದು ಪೋಷಕಾಂಶಗಳ ಕೊರತೆ ನಾವು 3ನೇ ತಿಂಗಳದಾಗ, 4ನೇ ತಿಂಗಳದಾಗ, 5ನೇ ತಿಂಗಳದಾಗ ಏನಾದ್ರು ಈ ಪೋಷಕಾಂಶದ ಕೊರತೆ ಕಂಡು ಬಂತಂದ್ರೆ ನಾವು ಕಬ್ಬಿನ ಜ್ಯೂಸ್ ರಸ ಏನಂತ ಹೇಳೋದು ಅದು ಅದರಲ್ಲಿ ಗಾಢತೆ ಬರಲ್ಲ. ಗಾಢತೆ ಅಂದ್ರೆ ಥಿಕ್ನೆಸ್. ನಾವು ಶುಗರ್ ಫ್ಯಾಕ್ಟ್ರಿಯಲ್ಲಿ ಹೋದಾಗ ಇಲ್ರಿ ಅದ್ರದ್ದು ಶುಗರ್ ರಿಕವರಿ ಬಹಳ ಕಡಿಮೆ ಇದೆ ಅಂತ ಅವರು ಹೇಳ್ತಾ ಇರ್ತಾರೆ. ಈ ಶುಗರ್ ರಿಕವರಿ ನಾವು ಹೆಚ್ಚಿಗೆ ಆಗ್ಬೇಕು ಅಂತಂದ್ರೆ ಅಥವಾ ವೇಟ್ ಬರ್ಬೇಕು ಅಂತಂದ್ರೆ ಗಂಧಕದ ಅವಶ್ಯಕತೆ ಬಹಳಷ್ಟು ಇರ್ತದೆ. ಬಹಳಷ್ಟು ರೈತರಿಗೆ ಗೊತ್ತಿಲ್ಲ, ವೇಟ್ ಬರಲ್ಲ ಅಂದ ತಕ್ಷಣ ಏನೇನೋ ಇದು ತಳಿ ಮೇಲೆ ಕೆಲವೊಂದ್ಸಲ ಹೇಳ್ತಾರೆ ತಳಿಯಿಂದನೂ ಆಗ್ಬೋದು. ಬಟ್ ಅದು ಪ್ರಮುಖವಾದ ಕಾರಣ ಏನಂತಂದ್ರೆ ಸಲ್ಫರ್ ಕೊಟ್ಟಾಗ ಏನಾಗ್ತದೆ ಅಂತಂದ್ರೆ ಈ ಶುಗರ್ ಜ್ಯೂಸ್ ಇರೋದ್ರಲ್ಲಿ ಥಿಕ್ನೆಸ್ ಒಂದು ಜಾಸ್ತಿಯಾಗಿ ವೇಟ್ ಬರತಕ್ಕಂತ ಸಾಧ್ಯತೆಗಳು ಹೆಚ್ಚಿರ್ತವೆ. ಇದರದ ಒಂದು ಲಕ್ಷಣ ನೀವು ಎಲೆ ಮೇಲೆ ಯಾವ ರೀತಿ ಕಾಣ್ತದೆ ಅಂತಂದ್ರೆ ಈ ಚಿತ್ರದಲ್ಲಿ ನೋಡಬಹುದು. ಎಲೆಯ ಬ್ಲೇಡ್ ಅಂತ ಹೇಳ್ತೀವಿ, ತುದಿ ಭಾಗ ಈ ರೀತಿ ಹಳದಿ ಬಣ್ಣಕ್ಕೆ ತಿರುಗುತ್ತೆ. ಅದರಿಂದ ನಾವು ಕೊನೆಯ ಡೋಸ್ ಗೊಬ್ಬರ ಕೊಡ್ಬೇಕಾದ್ರೆ ಸಲ್ಫರ್ ಪ್ರತಿಯೊಂದು ಎಕರೆಗೆ 10 kg ನಾವು ಫರ್ಟಿಲೈಸರ್ ಜೊತೆ ಮಿಕ್ಸ್ ಮಾಡಿ ಕೊಟ್ಟಾಗ ಮಾತ್ರ ಹೆಚ್ಚಿನ ಒಂದು ಶುಗರ್ ರಿಕವರಿ ಮತ್ತು ಹೆಚ್ಚಿನ ಒಂದು ವೇಟ್ ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಈ ಒಂದು ಕೊರತೆಯನ್ನು ಕಂಡು ಬಂದಾಗ ನಾವು ಸಲ್ಫರ್ ಲಿಕ್ವಿಡ್ ಅನ್ನು ಸ್ಪ್ರೇ ಮಾಡಬಹುದು ಅಥವಾ ಸಲ್ಫರ್ ಗ್ರಾನ್ಯೂಲ್ಸ್ ಬರ್ತದೆ, ಪೌಡರ್ ಬರ್ತದೆ. ಇದು ಕೂಡ 100 ಗ್ರಾಮ್ ಪ್ರತಿ ಒಂದು ಪಂಪಿಗೆ ಹಾಕಿ ನಾವು ಸಿಂಪಡಣೆ ಮಾಡಿ ಈ ಒಂದು ಪೋಷಕಾಂಶಗಳ ಒಂದು ಕೊರತೆಯನ್ನು ನಾವು ಸರಿದೂಗಿಸಬಹುದು. ಒಂದು 6ನೇ ಪ್ರಮುಖವಾದ ಪೋಷಕಾಂಶ ಯಾವ್ದಂತಂದ್ರೆ ಕಬ್ಬಿಣ. ಈ ಕಬ್ಬಿಣದ ಕೊರತೆ ಅಂತಂದಾಗಿ ಪೂರ್ತಿ ಒಂದು ಗಿಡ ಏನಂತಲ್ಲ ಅರ್ಲಿ ಸ್ಟೇಜ್ ಅಲ್ಲಿ ಒಂದು ಟಿಲ್ಲರಿಂಗ್ ಸ್ಟೇಜ್ ಅಲ್ಲಿ ಏನಾಗ್ತದೆ ಎಲ್ಲಾ ಬ್ರಾಂಚಸ್ ಕೂಡ ಕ್ಲೋರೋಸಿಸ್ ಆಗಿಬಿಡ್ತದೆ. ಕ್ಲೋರೋಸಿಸ್ ಅಂದ್ರೆ ಹಳದಿಯಾಗಿ ಕನ್ವರ್ಟ್ ಆಗಿಬಿಡುತ್ತದೆ. ಈ ಒಂದು ಸಮಸ್ಯೆ ನಮ್ಮ ಭಾಗದಲ್ಲಿ ಅಂದ್ರೆ ಬೀದರ್, ಗುಲ್ಬರ್ಗ ಮತ್ತು ಯಾದಗಿರಿ ಈ ಭಾಗದಲ್ಲಿ ಹೆಚ್ಚಿಗೆ ಒಂದು ಕಂಡು ಬರ್ತದೆ. ಯಾಕಂದ್ರೆ ನಮ್ಮ ಒಂದು ಭೂಮಿಯಲ್ಲಿ ಸಾಯಿಲ್ pH, ಭೂಮಿಯ ರಸಸಾರ ಏನಂತೀವಲ್ರಿ 8ಕ್ಕಿಂತಲೂ ಜಾಸ್ತಿ ಐತಂದ್ರೆ ಈ ಒಂದು ಪೋಷಕಾಂಶಗಳ ಕೊರತೆ ಹೆಚ್ಚಾಗಿ ಕಂಡು ಬರ್ತದೆ. ಈ ರೀತಿ ಏನಾದರೂ ಒಂದು ಕೊರತೆ ಕಂಡು ಬಂದಲ್ಲಿ ನೀವು ಚಿಲಿಟೆಡ್ ಐರನ್ EDTA ಪ್ರತಿ ಒಂದು ಲೀಟರ್ ನೀರಿಗೆ 1 ಗ್ರಾಮ್ನಷ್ಟು ಹಾಕಿ ನೀವು ಸಿಂಪಡಣೆ ಮಾಡೋದ್ರ ಮುಖಾಂತರ ಈ ಒಂದು ಪೋಷಕಾಂಶಗಳ ಕೊರತೆಯನ್ನು ನೀವು ಸರಿದೂಗಿಸಬಹುದು. ಮುಂದಿನ ಒಂದು ಪ್ರಮುಖವಾದಂತಹ ಒಂದು ಪೋಷಕಾಂಶಗಳ ಕೊರತೆ ಅಂದ್ರೆ ಬೋರಾನ್ ಮತ್ತೆ ಕ್ಯಾಲ್ಸಿಯಂ. ನೀವು ಚಿತ್ರದಲ್ಲಿ ನೋಡಬಹುದು ಬೋರಾನ್ ಕೊರತೆಯಿಂದ ಯಾವ ರೀತಿಯ ಒಂದು
ಎಲೆಯಲ್ಲಿ ವಿರೂಪತೆ ಉಳ್ತದ ಮತ್ತು ಕ್ಯಾಲ್ಸಿಯಂ ಇಂದ ಯಾವ ರೀತಿ ಒಂದು ಎಲೆಗಳು ವಿರೂಪವಾಗಿ ಮಾರ್ಪಾಡಾಗ್ತಾವ ಅಂತ ಹೇಳಿ. ಬೋರಾನ್ ಮತ್ತು ಕ್ಯಾಲ್ಸಿಯಂ ನಾವು 4ನೇ ತಿಂಗಳಿಗೆ ನಾವು ಹೆಚ್ಚಿನ ಒಂದು ಅದ್ರದ್ದು ಪ್ರಾಮುಖ್ಯತೆ ಇರ್ತದೆ. ನಾವು ಒಂದು ವೇಳೆ ಬೋರಾನು ಮತ್ತು ಕ್ಯಾಲ್ಸಿಯಂ ಒಂದು 3ನೇ ಹಂತದಲ್ಲಿ ನಾವು ಕೊಟ್ಟಿಲ್ಲ ಅಂದ್ರೆ ಏನಾಗ್ತಂದ್ರೆ ಟೈಮ್ದಲ್ಲಿ ನಾವು ಪೊಟ್ಯಾಶ್ ಕೊಡ್ತೀವಿ. ಪೊಟ್ಯಾಶ್ ಕೊಡೋದ್ರಿಂದ ಏನಾಗ್ತದೆ, ಒಂದು ಗಣಿಕೆಯ ಗಾತ್ರ ಹೆಚ್ಚಿಗೆ ಆಗ್ತಾ ಹೋಗ್ತದೆ. ಗಣಿಕೆಯ ಗಾತ್ರ ಹೆಚ್ಚಿಗೆ ಆದಾಗ ಆ ಒಂದು ಮಣ್ಣಿನಲ್ಲಿ ಕ್ಯಾಲ್ಸಿಯಂ ಮತ್ತೆ ಬೋರಾನ್ ಡೆಫಿಷಿಯನ್ಸಿ ಇತ್ತಂದ್ರೆ ಆ ಕಬ್ಬು ಸೀಳೋದಕ್ಕೆ ಸ್ಟಾರ್ಟ್ ಆಗ್ತದೆ. ಒಂದ್ಸಲ ಕಬ್ಬು ಸೀಳಿತು ಅಂತಂದ್ರೆ ಇಲ್ಲಿರ್ತಕ್ಕಂಥ ಒಂದು ಕಬ್ಬು ಒಣಗಕ್ಕೆ ಸ್ಟಾರ್ಟ್ ಆಗ್ತದೆ. ಹೇಳ್ತಾರೆ ಕೆಲವೊಂದು ರೈತರು, ಸರ್ ನಮ್ಮಲ್ಲಿ ಕಬ್ಬು ಸೀಳ್ತಾ ಇದೆ ಅಂತೇಳಿ. ನಿಮ್ಮಲ್ಲಿ ಕೊನೆಯ ಹಂತದಲ್ಲಿ ನಾವೇನಾದ್ರೂ ಕ್ಯಾಲ್ಸಿಯಂ ಮತ್ತೆ ಬೋರಾನ್ ಇವೆರಡನ್ನು ನಾವು ಸರಿಯಾದ ಪ್ರಮಾಣದಲ್ಲಿ ಕೊಟ್ಟಿಲ್ಲ ಅಂದ್ರೆ ಕಬ್ಬು ಸೀಳುವಿಕೆ ಹೆಚ್ಚಾಗ್ತದೆ. ಕಬ್ಬು ಸೀಳುವಿಕೆ ಹೆಚ್ಚಾಯ್ತಂದ್ರೆ ಆಟೋಮೆಟಿಕ್ಲಿ ಅದರಲ್ಲಿ ನೀರಿನ ಅಂಶ ಹೊರಗಡೆ ಬಂದು ವೇಟ್ ಲಾಸ್ ಆಗ್ತದೆ. ಈ ಸಮಸ್ಯೆಯನ್ನ ಬಗೆಹರಿಸಬೇಕಂತಂದ್ರೆ ನೀವು ಕೊನೆಯ ಹಂತದ ಒಂದು ಫರ್ಟಿಲೈಸರ್ ಕೊಡ್ಬೇಕಾದ್ರೆ ಒಂದು ಬೋರಾನ್ ಮತ್ತೆ ಕ್ಯಾಲ್ಸಿಯಂ ನ್ಯೂಟ್ರಿಯೆಂಟ್ಸ್ ನೀವು ಕಂಪಲ್ಸರಿಯಾಗಿ ಉಪಯೋಗಿಸಬಹುದು. ಇನ್ನೊಂದು ಪ್ರಮುಖವಾದಂತಹ ಒಂದು ಪೋಷಕಾಂಶ ಯಾವ್ದು ಅಂತಂದ್ರೆ ಜಿಂಕ್ ಅಂತ ಹೇಳ್ತೀವಿ. ಇದನ್ನ ಸಾಯಿಲ್ ಅಪ್ಲಿಕೇಶನ್ ಮಾಡ್ಬೇಕಾದ್ರೆ ಜಿಂಕ್ ಸಲ್ಫೇಟ್ ಫಾರ್ಮ್ ದಲ್ಲೇ ನಾವು ಮಾಡ್ತೀವಿ. ಈ ಜಿಂಕ್ ಎಷ್ಟು ಪ್ರಮುಖವಾಗಿ ಪಾತ್ರವನ್ನು ವಹಿಸ್ತದೆ ಅಂದ್ರೆ ಒಂದು ಬೆಳವಣಿಗೆ ಅಂತ ಹಿಡ್ಕೊಂಡು ಒಂದು 4ನೇ ತಿಂಗಳವರೆಗೆ ಈ ತರದ ಇಂಪಾರ್ಟೆನ್ಸ್ ಅಂದ್ರೆ ಮಹತ್ವ ಬಹಳ ಇರ್ತದೆ. ಈ ಜಿಂಕ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂತಂದ್ರೆ ಪ್ರತಿಯೊಂದು ಗಿಡದ ಎಂಜೈಮೆಟಿಕಲ್ ಆಕ್ಟಿವ್ ಅಂತ ಹೇಳ್ತೀವಿ. ಎಂಜೈಮೆಟಿಕಲ್ ಆಕ್ಟಿವಿಟಿಯಲ್ಲಿ ಕಿಣ್ವ ಕ್ರಿಯೆಗಳಲ್ಲಿ ಬಹಳಷ್ಟು ಪಾಲ್ಗೊಳ್ತದೆ. ಈ ಒಂದು ಜಿಂಕ್ ಇರಲಿಲ್ಲ ಅಂತಂದ್ರೆ ಯಾವುದೇ ಫರ್ಟಿಲೈಸರ್ ಕೂಡ ಕೆಲಸ ಮಾಡಲ್ಲ. ಈ ಜಿಂಕ್ ಕೊರತೆ ಇದ್ದಾಗ ಯಾವ ರೀತಿ ಲಕ್ಷಣ ಒಂದು ಗೋಚರಿಸ್ತದೆ ಈ ಫೋಟೋದಲ್ಲಿ ನೋಡಬಹುದು. ಈ ರೀತಿ ನಿಮ್ಗೆ ಒಂದು ಲಕ್ಷಣ ಕಂಡು ಬಂದಲ್ಲಿ ಚಿಲೇಟೆಡ್ ಫಾರ್ಮ್ ಜಿಂಕ್ ಸಿಗ್ತದೆ. ಆ ಜಿಂಕ್ ನ ನೀವು 0.5 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಸಿಂಪಡಣೆ ಮಾಡೋದ್ರಿಂದ ಈ ಜಿಂಕ್ ಲಿಂದ ಉಂಟಾಗತಕ್ಕಂತ ಒಂದು ಹಾನಿಯನ್ನು ತಡೆಗಟ್ಟಬಹುದು. ಈ ಪೂರ್ವದಲ್ಲಿ ಹೇಳಿದಂಗೆ ಎಂಟಗೋನಿಸ್ಟಿಕ್ ಎಫೆಕ್ಟ್ ಮತ್ತೆ ಸಿನರ್ಜೆಟಿಕ್ ಎಫೆಕ್ಟ್. ಗೊಬ್ಬರ ಹೆಚ್ಚಿಗೆನೂ ಆಗಬಾರ್ದು, ಗೊಬ್ಬರ ಕಡಿಮೆನೂ ಆಗಬಾರ್ದು. ಗೊಬ್ಬರ ಅದರದ ಒಂದು ಲೈಫ್, ಆ ಒಂದು ಬೆಳೆಯ ಒಂದು ಹಂತವಾಗಿ ಒಂದೊಂದು ಪೋಷಕಾಂಶಗಳು ಒಂದೊಂದು ಮಹತ್ವವನ್ನು ಇರ್ತದೆ. ಇವನ್ನೆಲ್ಲ ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ಒಂದು 3 ಹಂತದಲ್ಲಿ ನಾವು ಒಂದು ಗೊಬ್ಬರವನ್ನು ಕೊಟ್ರೆ ನಾವು ಹೆಚ್ಚಿನ ಇಳುವರಿಯನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಈ ಒಂದು ಎಲ್ಲಾ ಪೋಷಕಾಂಶಗಳನ್ನ ಸಮ ಪ್ರಮಾಣದಲ್ಲಿ ಮತ್ತು ಸರಿಯಾದ ಹಂತದಲ್ಲಿ ಕೊಡೋದ್ರಿಂದ ನಮ್ಗೆ ಹೆಚ್ಚಿನ ಇಳುವರಿಯನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಅದರಿಂದಾಗಿ ಮುಂದಿನ ಒಂದು ಹಂತದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಯಾವ ಒಂದು ಸ್ಟೇಜ್ ನಲ್ಲಿ ಯಾವ ಒಂದು ಹಂತದಲ್ಲಿ ಯಾವ ಗೊಬ್ಬರವನ್ನು ಎಷ್ಟು ಕೊಡಬೇಕು, 2ನೇ ಹಂತದಲ್ಲಿ ಏನ್ ಕೊಡಬೇಕು ಮತ್ತು 3ನೇ ಹಂತದಲ್ಲಿ ಏನ್ ಕೊಡಬೇಕು ಮತ್ತು ಕೆಲವೊಂದು ಸಿಂಪರಣಾ ಕ್ರಮಗಳನ್ನು ನಿಮಗೆ ತಿಳಿಸಿರ್ತೀನಿ. ಈ ಸಿಂಪರಣಾ ಕ್ರಮಣದಲ್ಲಿ ಈ ಎಲ್ಲಾ ಪೋಷಕಾಂಶಗಳಿಂದ ಕೊರತೆಯಿಂದ ಉಂಟಾಗತಕ್ಕಂತ ಒಂದು ಹಾನಿಯನ್ನ ನೀವು ಸಿಂಪರಣೆಯಿಂದ ನೀವು ತಡೆಗಟ್ಟಬಹುದು. ಈ ಗೊಬ್ಬರವನ್ನ ನಾವು ಕೊಡ್ಬೇಕಂತಂದ್ರೆ ಆ ಗೊಬ್ಬರವನ್ನು ಕೊಡತಕ್ಕಂತ ಪ್ರಮಾಣ ಯಾವುದ್ರ ಮೇಲೆ ಅವಲಂಬಿತ ಆಗಿರ್ತದೆ ಅಂದ್ರೆ ಅದರ ಜೀವನ ಚಕ್ರದ ಮೇಲೆ ಅವಲಂಬನೆ ಆಗಿರ್ತದೆ. ನಾವು ಕಬ್ಬಿಗೆ ಜೀವನ ಚಕ್ರವನ್ನು 4 ಭಾಗಗಳನ್ನಾಗಿ ಮಾಡಿದ್ವಿ. ಆ 4 ಭಾಗದ ಮೊದಲನೇ ಭಾಗ ಸಸಿ ಅಂತ ಹೇಳಿದ್ವಿ ನಾವು. ಈ ಸಸಿ ಹಂತದಲ್ಲಿ ಬೇರುಗಳ ಬೆಳವಣಿಗೆಗೆ ಹೆಚ್ಚಿನ ಮಹತ್ವವನ್ನು ಆ ಒಂದು ಗಿಡ ಕೊಡುತ್ತದೆ. ಅದಕ್ಕೋಸ್ಕರ ನಾವು ಯಾವ್ದು ಕಬ್ಬು ನಾಟಿ ಮಾಡುವ ಪೂರ್ವದಲ್ಲಿ ಅಥವಾ ಅಗಿ ಹೆಚ್ಚುವಂತ ಪೂರ್ವದಲ್ಲಿ ಪ್ರತಿ ಒಂದು ಎಕರೆಗೆ ಒಂದು 100 kg SSP ಅನ್ನ ನಾವು ಉಪಯೋಗಿಸಬೇಕು. ನಾ ಇಲ್ಲಿ ಹೇಳ್ತಕ್ಕಂಥ ಒಂದು ಪ್ರತಿಯೊಂದು ಗೊಬ್ಬರ ಒಂದು ಎಷ್ಟು ಇಳುವರಿಯನ್ನು ಕೊಡತಕ್ಕಂಥ ಸಾಧ್ಯತೆ ಇದೆ ಅಂದ್ರೆ ನಿಮ್ಗೆ ಒಂದು ಪ್ರತಿ ಎಕರೆಗೆ 60 ರಿಂದ 80 ಟನ್ ಇಳುವರಿ ನೀವು ಪಡ್ಕೋಬಹುದು ಈ ಒಂದು ಗೊಬ್ಬರದ ಪ್ರಮಾಣವನ್ನು ಅನುಸರಿಸಿರ್ತದೆ. ಇದು ಮೊದಲನೇ ಹಂತದ ಒಂದು ಗೊಬ್ಬರ ಆಗಿದೆ. 2ನೇ ಹಂತದ ಗೊಬ್ಬರ ಯಾವಾಗ ಕೊಡ್ಬೇಕು ಅಂದ್ರೆ 30ನೇ ದಿನಕ್ಕೆ ನಾವು 2ನೇ ಹಂತದ ಒಂದು ಗೊಬ್ಬರ ಕೊಡ್ಬೇಕು. ಕೆಲವೊಂದು ನಾಟಿ ಮಾಡಿದ್ರಿ ಅಂತಂದ್ರೆ ಒಂದು ಕಟಿಂಗ್ ಅಂದ್ರೆ ಹಾರ್ವೆಸ್ಟಿಂಗ್ ಮಾಡಿದಿರಿ, ಕೂಳೆ ಬೆಳೆ ಆಗಿತ್ತಂದ್ರೆ ಇದು ಮೊದಲನೇ ಹಂತದ ಗೊಬ್ಬರ ಆಗ್ತದೆ. ಈ ಹಂತದ ಗೊಬ್ಬರ ನಾವು ಯಾವ ಕೊಡ್ಬೇಕಂದ್ರೆ ಕಟಾವು ಮಾಡಿದ್ರೆ 30ನೇ ದಿನಕ್ಕೆ ನಾವು ಈ ಗೊಬ್ಬರನ ಕೊಡಬೇಕು. ಅಗಿ ಹೆಚ್ಚಿದ್ರಂದ್ರೆ ಅಗಿ ಹೆಚ್ಚಿದ ದಿನ ಹಿಡ್ಕೊಂಡು 30ನೇ ದಿನಕ್ಕೆ ಈ ಗೊಬ್ಬರನ ಕೊಡ್ಬೇಕಾಗ್ತದೆ. ಈ ಗೊಬ್ಬರದಲ್ಲಿ ನಾವು ಏನೇನು ಕೊಡ್ಬೇಕು ಅಂತಂದ್ರೆ ಒಂದು ಪ್ರತಿ 2 ಎಕರೆ ಲೆಕ್ಕ ಹೇಳ್ಬಿಡ್ತೀವಿ ನಿಮ್ಗೆ, ಅಂದ್ರೆ ನಿಮ್ಗೆ ಹಾಕೊಳ್ಳೋದಕ್ಕೆ ಈಸಿ ಆಗ್ತದೆ. 2 ಎಕರೆಗೆ ನಾವು ಎಷ್ಟೆಷ್ಟು ಕೊಡ್ಬೇಕು ಅಂತಂದ್ರೆ SSP 300 kg ಕೊಡ್ಬೇಕು, ಯೂರಿಯಾ 200 kg ಕೊಡ್ಬೇಕು, MOP 50 kg ಕೊಡ್ಬೇಕು, ಆಮೇಲೆ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಸಲ್ಫರ್ 100 kg ಕೊಡ್ಬೇಕು, ಮೈಕ್ರೋರೈಜಾ 4 kg ಕೊಡ್ಬೇಕು, ಮೈಕ್ರೋ ನ್ಯೂಟ್ರಿಯೆಂಟ್ 50 kg ಕೊಡ್ಬೇಕು, ಬಯೋಕೇನ್ 16 kg ಕೊಡ್ಬೇಕು, ಆಮೇಲೆ ಎಕ್ಸೋಟಿಕಾ ಇದೊಂದು ಇನ್ಸೆಕ್ಟಿಸೈಡ್ ಅದು 6 kg ಕೊಡ್ಬೇಕು. ಮತ್ತೆ ತಿಪ್ಪಿ ಗೊಬ್ಬರ ಯಾವುದೇ ಒಂದು ಬೆಳೆಯನ್ನು ನೀವು ಗೊಬ್ಬರ ಕೊಡ್ತೀರಿ ಅಂತಂದ್ರೆ ಭೂಮಿಯಲ್ಲಿ ಆರ್ಗ್ಯಾನಿಕ್ ಕಾರ್ಬನ್ ಅಂತ ಹೇಳ್ತೀವಿ, ಸಾವಯವ ಇಂಗಾಲ. ಈ ಸಾವಯವ ಇಂಗಾಲ 0.5% ಗಿಂತ ಕಡಿಮೆ ಇತ್ತಂದ್ರೆ ನೀವು ಎಷ್ಟು ಗೊಬ್ಬರ ಕೊಟ್ಟರು ಕೂಡ ಆ ಗೊಬ್ಬರ ಒಂದು ಸರಿಯಾಗಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯತೆಗಳು ಇರೋದಿಲ್ಲ. ಅದಕ್ಕೆ ಪ್ಲಾಂಟೋಗ್ರಾನ್ಯುಲ್ಸ್ 95% ಇರತಕ್ಕಂಥ ಆರ್ಗ್ಯಾನಿಕ್ ಕಾರ್ಬನ್ ಗೊಬ್ಬರ ಒಂದು 50 kg ಇದರೊಳಗೆ ಮಿಕ್ಸ್ ಮಾಡಬಹುದು. ಇದು ಒಂದು 30ನೇ ದಿನದ ಒಂದು ಗೊಬ್ಬರ ಆಗಿದೆ. ಬಹಳಷ್ಟು ರೈತರು ಗೊಬ್ಬರ ಅಂದ ತಕ್ಷಣ ಓನ್ಲಿ DAP ಅಂತ ಹೇಳ್ತಾರೆ. DAP ಅಲ್ಲಿ ನಿಮ್ಗೆ ಓನ್ಲಿ ನೈಟ್ರೋಜನ್ ಮತ್ತೆ ಫಾಸ್ಫರಸ್ ಇವೆರಡೇ ಇರ್ತದೆ. ನಮಗೆ ಕಬ್ಬಿಗೆ ಏನಿದೆ ಅಲ್ಲ, ನಾವು ಎಷ್ಟು SSP ಕೊಡ್ತೀವಿ ಭೂಮಿ ಏನಂತಾರೆ ಸಾಯಿಲ್ pH ಮೇಂಟೈನ್ ಮಾಡ್ತದೆ. ಒಂದು ಈ SSP ಇದು ರಾಕ್ ಫಾಸ್ಫೇಟ್ ಆಗಿರೋದ್ರಿಂದ ನಾವು ಒಂದ್ಸಲ ಕೊಡೋದ್ರಿಂದ ಸುಮಾರು 7 ರಿಂದ 8 ತಿಂಗಳಿಗೂ ಕೂಡ ಅದರದ್ದು ಫಾಸ್ಫರಸ್ ಒಂದು ಲಭ್ಯತೆ ಇರ್ತದೆ. ಆಮೇಲೆ ಇದು ಸಾಯಿಲ್ pH ಹೆಚ್ಚಾಗೋದ್ರಿಂದ ತಡೆಗಟ್ತದೆ. ಮತ್ತೆ ಇದ್ರೊಳಗೆ ಸಲ್ಫರ್ ಇರೋದ್ರಿಂದ ಸಾಯಿಲ್ pH ಮೇಂಟೈನ್ ಕೂಡ ಆಗ್ತದೆ. ಇದು ಭೂಮಿ ಪೋರಸ್ ಅಂತ ಹೇಳ್ತೀವಿ, ಸ್ಪಾಂಜಿ ಟೈಪ್ ಸ್ಪಾಂಜ್ ಆದಂಗೆ ಆಗ್ತದೆ. ಈ ಎಲ್ಲಾ ಒಂದು ವಿಷಯಗಳನ್ನು ಪರಿಗಣಿಸಿ SSP ನ ನಾವು ಹಾಕೊಳ್ಳೋದ್ರಿಂದ DAP ಗಿಂತಲೂ ಇದು ಉತ್ತಮವಾಗಿರುತ್ತೆ. ಮುಂದಿನ ಹಂತದ ಗೊಬ್ಬರ ನಾವು 70ನೇ ದಿನಕ್ಕೆ ಕೊಡಬೇಕು. 70ನೇ ದಿನಕ್ಕೆ ನಾವು ಏನೇನು ಕೊಡಬೇಕು ಅಂತಂದ್ರೆ ಇದು 2 ಎಕರೆಗೆ ಹೇಳ್ತಾ ಇದ್ದೀವಿ.
SSP 200 kg ಕೊಡಬೇಕು, ಯೂರಿಯಾ 200 kg ಕೊಡಬೇಕು, MOP 100 kg ಕೊಡಬೇಕು, ಬಯೋಕೇನ್ 16 kg ಕೊಡಬೇಕು, ಸಿಲಿಕಾನ್ 100 kg ಕೊಡಬೇಕು. ಇದು ಒಂದು 2 ಎಕರೆಗೆ 70ನೇ ದಿನಕ್ಕೆ ಕೊಡ್ತಕ್ಕಂಥ ಒಂದು ಗೊಬ್ಬರ ಆಗಿದೆ. ಕೊನೆ ಹಂತದ ಗೊಬ್ಬರ ನಾವು 120 ದಿನ ಹಿಡ್ಕೊಂಡು 140ನೇ ದಿನದೊಳಗೆ ನೀವು ಗೊಬ್ಬರ ಕೊಡ್ತಕ್ಕಂಥದ್ದು ಸಂಪೂರ್ಣವಾಗಿ ಮುಗಿಸಬೇಕು. ನಾವು ಮುಂದೆ ಗೊಬ್ಬರ ಕೊಟ್ರೆ ಅದರದ್ದು ಒಂದು ಪರಿಣಾಮ ಒಂದು ಬೆಳೆ ಮೇಲೆ ಬಹಳಷ್ಟು ಕಡಿಮೆ ಇರ್ತದೆ. ನಾವು 120ನೇ ದಿನದೊಳಗಾಗಿ ನಾವು 3 ಗೊಬ್ಬರಗಳನ್ನ ಮುಗಿಸ್ಬೇಕು. ಈ 3ನೇ ಗೊಬ್ಬರದಲ್ಲಿ ನಾವು ಏನೇನು ಕೊಡಬೇಕು ಅಂತಂದ್ರೆ ಮುಖ್ಯವಾಗಿ ಒಂದು 2 ಎಕರೆಗೆ ಲೆಕ್ಕ ಹೇಳ್ತಾ ಇದ್ದೀನಿ ನಿಮಗೆ. ಯೂರಿಯಾ ಒಂದು 100 kg ಕೊಡಬೇಕು, MOP ಒಂದು 150 kg ಕೊಡಬೇಕು, ಒಂದು ಬಯೋಕೇನ್ ಸೀವಿಡ್ ಎಕ್ಸ್ಟ್ರಾಕ್ಟ್ ಅಂತ ಹೇಳ್ತೀವಿ 16 kg ಕೊಡಬೇಕು, ಬೋರಾನ್ 5 kg ಕೊಡಬೇಕು, ಸಲ್ಫರ್ 10 kg ಕೊಡಬೇಕು, ಕ್ಯಾಲ್ಸಿಯಂ ನೈಟ್ರೇಟ್ 10 kg ಕೊಡಬೇಕು. ಕೆಲವೊಂದು ರೈತರು ಅಮೋನಿಯಂ ಸಲ್ಫೇಟ್ ಕೂಡ ಕೊಡ್ತಾರೆ. ಅಮೋನಿಯಂ ಸಲ್ಫೇಟ್ ಕೊಡೋದ್ರಿಂದ ಇನ್ನು ಹೆಚ್ಚಿನ ದಿನಗಳವರೆಗೆ ಗಿಡಕ್ಕೆ ಒಂದು ನೈಟ್ರೋಜನ್ ಲಭ್ಯತೆಯೂ ಇರ್ತದೆ. ಇದು ಒಂದು 3ನೇ ಒಂದು ಹಂತದ ಗೊಬ್ಬರ ಆಗಿದೆ. ಈ 3 ಹಂತದ ಗೊಬ್ಬರಗಳು ಏನೇನು ಯಾವ ರೀತಿ ಕೆಲಸ ಮಾಡ್ತಾವ ಅಂದ್ರೆ 30ನೇ ದಿನದಿಂದ ಕೊಡ್ತಕ್ಕಂಥ ಗೊಬ್ಬರ ಏನ್ ಕೆಲಸ ಮಾಡ್ತಾವ ಅಂದ್ರೆ ಮೊದಲನೇದಾಗಿ ಉತ್ತಮವಾದೊಂದು ರೂಟ್ ಡೆವಲಪ್ಮೆಂಟ್, ಮೊದಲನೇದಾಗಿ ಒಂದು ಬೇರುಗಳ ಬೆಳವಣಿಗೆ ಮತ್ತು ಉತ್ತಮವಾದ ಒಂದು ಟಿಲ್ಲರಿಂಗ್ಸ್, ಅಂದ್ರೆ ಎಷ್ಟು ಕವಲುಗಳು ಬರ್ತಾವ ಅಷ್ಟು ಇಳುವರಿ ಬರ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗುತ್ತೆ. ಇದು ಮೊದಲನೇ ಹಂತದ ಗೊಬ್ಬರ ಯಾಕೆ ಕೊಡಬೇಕು ಅಂತಂದ್ರೆ ಬೇರುಗಳ ಬೆಳವಣಿಗೆ ಮತ್ತು ಟಿಲ್ಲರಿಂಗ್ ಸಲುವಾಗಿ ಕೊಡಬೇಕು. 2ನೇ ಹಂತದ ಗೊಬ್ಬರ ಅಂತಂದ್ರೆ ಗಣಿಕೆಯಲ್ಲಿ ಒಂದು ಕಬ್ಬು ಎತ್ತರವಾಗಿ ಬೆಳಿಬೇಕು. ಎಷ್ಟು ಎತ್ತರವಾಗಿ ಬೆಳೀತದೆ ಗಣಿಕೆಯಲ್ಲಿ ಅಂತ ಅಷ್ಟು ಇರ್ತದೆ. ಈ ಬೆಳವಣಿಗೆ ದೃಷ್ಟಿ ಇಟ್ಕೊಂಡು ನಾವು 2ನೇ ಹಂತದ ಗೊಬ್ಬರನ ಕೊಡಬೇಕು. 3ನೇ ಹಂತದ ಗೊಬ್ಬರನ ನಾವು ಗಣಿಕೆ ದಪ್ಪ ಆಗ್ಬೇಕು. ದಪ್ಪ ಆದಾಗ ಮಾತ್ರ ನಮಗೆ ತೂಕ ಹೆಚ್ಚಿಗೆ ಆಗ್ತದೆ ಮತ್ತು ಸಕ್ಕರೆ ಅಂಶ ಕೂಡ ಹೆಚ್ಚಾಗಬೇಕು. ಇದರಿಂದ ಕೂಡ ನಮಗೆ ಒಂದು ತೂಕ ಬರ್ತಕ್ಕಂಥ ಸಾಧ್ಯತೆ ಹೆಚ್ಚಾಗ್ತದೆ. ತೂಕ ಹೆಚ್ಚಿಗೆ ಬಂದ್ರೆ ಆಟೋಮೆಟಿಕ್ ಆಗಿ ನಮಗೆ ಒಂದು ಇಳುವರಿಯಲ್ಲಿ ಕೂಡ ಹೆಚ್ಚಿಗೆ ಬರ್ತದೆ. ಒಂದು ಕಬ್ಬು ಹೆಚ್ಚಿನ ಇಳುವರಿನ ಪಡ್ಕೋಬೇಕಾದ್ರೆ ಇದರಲ್ಲಿ ಒಂದು ಕಸದ ನಿರ್ವಹಣೆ, ಕಳೆ ನಿರ್ವಹಣೆ ಬಹಳಷ್ಟು ಮುಖ್ಯವಾಗಿರ್ತದೆ. ಬಹಳಷ್ಟು ರೈತರಿಗೆ ಗೊತ್ತಿರಲ್ಲ ಯಾವ ಹಂತದಲ್ಲಿ ಯಾವ ಕಳೆನಾಶಕಗಳನ್ನು ಉಪಯೋಗಿಸಿದ್ರೆ ಒಂದು ಬೆಳೆಯ ಮೇಲೆ ಹೆಚ್ಚಿನ ಪರಿಣಾಮವನ್ನು ಬೀರೋದಿಲ್ಲ. ಕೆಲವೊಂದು ರೈತರು ಯಾವ ಕಳೆನಾಶಕವನ್ನು ಯಾವ ಹಂತದಲ್ಲಿ ಉಪಯೋಗಿಸಬೇಕು ಅಂತ ಗೊತ್ತಿರಲಾರ್ದೆ ಇಳುವರಿಯಲ್ಲಿ ಸಾಕಷ್ಟು ಅವರು ಲಾಸ್ ಮಾಡ್ಕೊಳ್ತಾ ಇದ್ದಾರೆ. ಅಂತ ರೈತರು ಇದನ್ನು ಬಹಳಷ್ಟು ಗಮನ ಇಟ್ಟು ತಿಳ್ಕೊಂಡ್ರೆ ಬಹಳ ಉತ್ತಮ ಆಗ್ತದೆ. ಈ ಕಳೆನಾಶಕಗಳಲ್ಲಿ 2 ವಿಧ ಇರ್ತವೆ. ಒಂದು ಪ್ರೀ ಎಮರ್ಜೆಂಟ್ ಅಂತ ಹೇಳ್ತೀವಿ, ಅಂದ್ರೆ ಕಳೆ ಬರತಕ್ಕಂಥ ಪೂರ್ವದಲ್ಲಿ. ಇನ್ನೊಂದು ಪೋಸ್ಟ್ ಎಮರ್ಜೆಂಟ್ ಅಂತ ಹೇಳ್ತೀವಿ, ಅಂದ್ರೆ ಕಳೆ ಬಂದ ನಂತರ ಹೊಡಿತಕ್ಕಂಥ ಔಷಧಿಗಳು. ಒಂದು ಕಳೆ ಬರುವ ಪೂರ್ವದಲ್ಲಿ ನೀವು ಏನ್ ಸಿಂಪಡಣೆ ಮಾಡ್ಬೇಕು ಅಂತಂದ್ರೆ, ನೀವು ಇವತ್ತು ಕಬ್ಬು ತುಳಿತೀರಿ, ನೀವು ಉಳ್ನೀರು ಬಿಡ್ತಿರಲ್ಲ, ಉಳ್ನೀರು ಬಿಟ್ಟು ಮರುದಿನ ನೀವು ಸಿಂಪಡಣೆ ಮಾಡಬಹುದು. ಈ ಯಾವ್ದು ಸಿಂಪಡಣೆ ಮಾಡಬಹುದು ಅಂದ್ರೆ ಕ್ಲೋಮೋಝೋನ್ 22.5% ಪ್ಲಸ್ ಮೆಟ್ರಿಬ್ಯೂಜನ್ 21% WP ಇರ್ತಕ್ಕಂಥ ಔಷಧವನ್ನ 500 ಗ್ರಾಮ್ 200 ಲೀಟರ್ ನೀರಿಗೆ ಹಾಕಿ ಆ ಒಂದು ನೀರು ಬಿಟ್ಟು ಉಳ್ನೀರು ಬಿಟ್ಟಿರ್ತಾರಲ್ಲ ಆ ಒಂದು ಬೋದಿನ ಮೇಲೆ ನೀವು ಹೊಡಿಬೇಕು. ಇದರಿಂದಾಗಿ ನಿಮಗೆ ಒಂದು 60 ದಿನದವರೆಗೆ ನೀವು ಕಳೆ ನಿಯಂತ್ರಣವನ್ನ ಮಾಡಬಹುದು. ಇನ್ನೂ ಒಂದು ಔಷಧಿಯನ್ನು ಉಪಯೋಗಿಸಬಹುದು. ನೀವು ಅಟ್ರಾಜಿನ್ 50% WP ಕೂಡ ಯೂಸ್ ಮಾಡಬಹುದು. ಇದನ್ನು ಕೂಡ ನೀವು 200 ಲೀಟರ್ ನೀರಿಗೆ 1 kg ಹಾಕಿ ನೀವು ಕಬ್ಬು ತುಳಿದು ಮರುದಿನ ಏನ್ ನೀವು ಉಳ್ನೀರು ಬಿಡ್ತಿರಲ್ಲ ಸಿಂಪಡಣೆ ಮಾಡೋದ್ರ ಮುಖಾಂತರ 30ರಿಂದ 40 ದಿನಗಳವರೆಗೆ ನೀವು ಕಳೆ ಬರದಂತೆ ನಿರ್ವಹಣೆ ಮಾಡಬಹುದು. ಒಂದು ಪೋಸ್ಟ್ ಎಮರ್ಜೆಂಟ್ ಕಳೆ ಬಂದ ನಂತರ ನಾವು ಯಾವ್ದು ಹೊಡಿಬೇಕು ಅಂದ್ರೆ ನಾಟಿ ಮಾಡಿದ ಒಂದು 20ರಿಂದ 30 ದಿನದೊಳಗಾಗಿ ನಿಮ್ದು ಕಸ ಕಂಡು ಬಂದಲ್ಲಿ ನೀವು ಮಿಸೋಟ್ರಿಯೋನ್ 2.27% ಪ್ಲಸ್ ಅಟ್ರಾಜಿನ್ 22.7% SC ಇರ್ತಕ್ಕಂಥ ಒಂದು ಔಷಧವನ್ನ ಪ್ರತಿ ಪಂಪಿಗೆ 120 ml ಹಾಕಿ ಸಿಂಪಡಣೆ ಮಾಡೋದ್ರ ಮುಖಾಂತರ ನೀವು ಚಜ್ಜಿ ಹುಲ್ಲು ಅಂತ ಹೇಳ್ತೀವಿ, ಈ ಒಂದು ಚಜ್ಜಿ ಹುಲ್ಲೊಂದು ಬಿಟ್ಟು ಉಳ್ಕಿದ್ದೆಲ್ಲ ಕಸವನ್ನ ನೀವು ನಿಯಂತ್ರಣ ಮಾಡಬಹುದು. ಮತ್ತೆ ನಿಮ್ದು ನಾಟಿ ಮಾಡಿ ಒಂದು 30 ದಿನ ಆಗಿತ್ತು ಅಂತಂದ್ರೆ ಕಳೆ ಪ್ರಮಾಣ ಹೆಚ್ಚಿಗಿತ್ತಂದ್ರೆ ನೀವು ಯಾವ ಒಂದು ಕಳೆನಾಶಕ ಉಪಯೋಗಿಸಬೇಕು ಅಂದ್ರೆ ಮೆಟ್ರಿಬ್ಯೂಜನ್ 500 ಗ್ರಾಮ್ 2,4-D ಒಂದು 500 ಗ್ರಾಮ್ 200 ಲೀಟರ್ಗೆ ಹಾಕಿ ಸಿಂಪಡಣೆ ಮಾಡಿ ಕಳೆಯನ್ನ ಒಂದು ನಿಯಂತ್ರಣ ಮಾಡಬಹುದು. ಕೆಲವೊಂದು ರೈತರು ಹೇಳ್ತಾರೆ ಸ್ವಲ್ಪ ಇದು ಸ್ಪ್ರೇ ಮಾಡಿದಾಗ ಟಿಲ್ಲರಿಂಗ್ ಸಮಸ್ಯೆ ಬರ್ತಾ ಇದೆ ಅಂತ ಹೇಳ್ತಾರೆ. ಅಂದ್ರೆ ಟಿಲ್ಲರಿಂಗ್ ಒಂದು ಮರಿಗಳ ಸಂಖ್ಯೆ ಕಡಿಮೆ ಆಗ್ತದೆ ಅಂತ ಹೇಳಿ ಆ ರೀತಿಯ ಸಮಸ್ಯೆ ಕಂಡು ಬಂದಲ್ಲಿ ನೀವು ಟೆಂಬೋಟ್ರಿಯೋನ್ 34.54% SC ಪ್ಲಸ್ ಅಟ್ರಾಜಿನ್ 50% WP, ಟೆಂಬೋಟ್ರಿಯೋನ್ 115 ml, ಅಟ್ರಾಜಿನ್ 500 ಗ್ರಾಮ್ 200 ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡೋದ್ರಿಂದ ನೀವು ಕಳೆ ನಿಯಂತ್ರಣದ ಜೊತೆಗೆ ಒಂದು ಟಿಲ್ಲರಿಂಗ್ ಕಡಿಮೆ ಹೊಡಿತಕ್ಕಂಥ ಸಾಧ್ಯತೆಯನ್ನ ನಾವು ನಿಂದ್ರಿಸಬಹುದು. ಕಬ್ಬು 90ರಿಂದ 120 ದಿನ ದಾಟಿತ್ತು, ಒಂದು ಟಿಲ್ಲರಿಂಗ್ ಸ್ಟೇಜ್ ದಾಟಿತ್ತು ಅಂತಂದ್ರೆ ನೀವು ಯಾವ ರೀತಿಯ ಒಂದು ಕಸದ ಔಷಧಿಗಳನ್ನು ಉಪಯೋಗಿಸಬೇಕಂದ್ರೆ ಅಮಿಟ್ರಾನ್ 80% WDG 1 kg 2,4-D 1 ಲೀಟರ್ 200 ಲೀಟರ್ ನೀರಿಗೆ ಹಾಕಿ ನೀವು ಪ್ರತಿ ಎಕರೆಗೆ ಸಿಂಪಡಣೆ ಮಾಡೋದ್ರಿಂದ ಒಂದು ಬರ್ತಕ್ಕಂಥ ಎಲ್ಲ ಒಂದು ಕಸದ ನಿರ್ವಹಣೆ ಮಾಡಬಹುದು. ಅದರಲ್ಲಿ ಕೆಲವೊಂದು ಕಸ ಹೋಗ್ಲಿಕ್ಕಿಲ್ಲ. ಯಾವ್ದಂದ್ರೆ ಒಂದು ಈ ಚಜ್ಜಿ ಹುಲ್ಲು ಅಂತ ಹೇಳ್ತೀವಿ, ಈ ಚಜ್ಜಿ ಹುಲ್ಲು ಹೋಗೋದು ಸ್ವಲ್ಪ ಕಠಿಣ ಆಯ್ತು. ಮತ್ತೆ ನಿಮ್ಮ ಬೆಳೆ ಏನಾದರೂ 120 ದಿನದಿಂದ ಮೇಲ್ಪಟ್ಟಾಗಿತ್ತಂದ್ರೆ ಗ್ಲೂಕೋಸಿನೇಟ್ 13.5% ಈ ಒಂದು ಕಳೆನಾಶಕವನ್ನ 150 ml ಪ್ರತಿ ಪಂಪಿಗೆ ಹಾಕಿ ಸಿಂಪಡಣೆ ಮಾಡೋದ್ರ ಮುಖಾಂತರ
ಎಲ್ಲ ರೀತಿಯ ಕಸಗಳ ಒಂದು ನಿರ್ವಹಣೆಯನ್ನು ನೀವು ಮಾಡ್ಬೋದು. ಕಬ್ಬು ಒಂದು 150 ದಿನದ ಒಂದು ಬೆಳೆ ಐತಂದ್ರೆ ನಾವು ಏನ್ ಮಾಡ್ಬೇಕಂದ್ರೆ ರೌದಿ ಸುಲಿಯೋದು ಅಂತ ಹೇಳ್ತೀವಿ, ಡಿ ಥ್ರ್ಯಾಶಿಂಗ್ ಅಂತ ಹೇಳ್ತೀವಿ. ಈ ಡಿ ಥ್ರ್ಯಾಶಿಂಗ್ ಮಾಡೋದ್ರಿಂದ ಅಥವಾ ಕಬ್ಬುನ ರೌದಿ ಸುಲಿಯೋದ್ರಿಂದ ಕೆಲವೊಂದು ಲಾಭಗಳಿದೆ. ಆ ಲಾಭಗಳು ಏನೇನದು ಅಂತ ಹೇಳ್ಬಿಡ್ತೀನಿ. ಮಿನಿಮಮ್ ಕಬ್ಬು ಒಂದು 150 ದಿನದ ಬೆಳೆ ಆತಂದ್ರೆ ನೀವು ಡಿ ಥ್ರ್ಯಾಶಿಂಗ್ ಅಥವಾ ಕಬ್ಬು ರೌದಿ ಸುಲಿಯತಕ್ಕಂತ ಒಂದು ಕೆಲಸವನ್ನು ನೀವು ಮಾಡಬಹುದು. ಮೊದಲನೇದಾಗಿ ಗಾಳಿ ಮೂವ್ಮೆಂಟ್ ಚೆನ್ನಾಗಿ ಆಗ್ತದೆ. ಗಾಳಿ ಮೂವ್ಮೆಂಟ್ ಸರಿಯಾಗಿ ಆಗೋದ್ರಿಂದ ಒಂದು ದ್ಯುತಿ ಸಂಶ್ಲೇಷಣ ಕ್ರಿಯೆ ಕೂಡ ಚೆನ್ನಾಗಿ ಆಗ್ತದೆ. ಆಮೇಲೆ ಈ ಒಂದು ರೌದಿಗೆ ಒಂದು ಎನರ್ಜಿ ಹೋಗ್ತಿರ್ತದೆ, ಏನು ಆಹಾರ ಉತ್ಪಾದನೆ ಆ ರೌದಿಗೆ ಹೋಗೋದ್ರ ಬಿಟ್ಟು ಸೀದಾಗಿ ಆ ಒಂದು ಶುಗರ್ ಕೇನ್ ಗಣಿಕೆಗೆ ಹೋಗೋದ್ರಿಂದ ಹೆಚ್ಚಿನ ಒಂದು ಗಾತ್ರ ಬರ್ತಕ್ಕಂಥ ಸಾಧ್ಯತೆಗಳು ಹೆಚ್ಚದವು. ಆಮೇಲೆ ಕೆಲವೊಂದು ಹುಳಗಳು ಬರ್ತವೆ, ಇವೆಲ್ಲ ಸ್ಕೇಲಿ ಇನ್ಸೆಕ್ಟ್ ಆಗಿರ್ಬೋದು, ಮಿಲಿಬಗ್ ಆಗಿರ್ಬೋದು, ಈ ಒಂದು ಕೀಟಗಳು ಬರ್ತಕ್ಕಂಥ ಸಾಧ್ಯತೆಗಳು ಕಡಿಮೆ ಆಗ್ತವೆ. ಆಮೇಲೆ ಈ ಸ್ಪ್ರೌಟಿಂಗ್ ಅಂತ ಹೇಳ್ತೀವಿ, ಮೊಳಕೆ ಹೊಡಿತಕ್ಕಂಥ ಕೆಲವೊಂದು ಗಣಿಕೆಯಲ್ಲಿ ಬಡ್ಸ್ ಮೊಳಕೆ ಹೊಡಿತಾವೆ. ಈ ಮೊಳಕೆ ಹೊಡೆಯೋದನ್ನು ತಪ್ಪಿಸಬಹುದು ಈ ರೌದಿ ಸುಲಿಯೋದ ಮುಖಾಂತರ. ಆಮೇಲೆ ಫ್ಯಾಕ್ಟರಿಗೆ ಒಂದು ಕ್ಲೀನ್ ಆಗಿರ್ತಕ್ಕಂಥ ಒಂದು ಕಬ್ಬನ್ನು ನಾವು ಕೊಡ್ಬೋದು. ಈ ಎಲ್ಲ ಒಂದು ಲಾಭಗಳನ್ನ ಪರಿಗಣಿಸಿ ನಾವು ಎಲ್ಲಿ ಒಂದು ರೌದಿ ಸುಲಿತಕ್ಕಂಥ ಒಂದು ಕ್ರಿಯೆಯನ್ನು ನಾವು ಮಾಡಬಹುದು. ಕೆಲವೊಂದು ಕಬ್ಬು ಬೆಳೆತಕ್ಕಂಥ ಪ್ರದೇಶದಲ್ಲಿ ಮಣ್ಣು ಲೂಸ್ ಆಗಿರ್ತದೆ. ಈ ಸ್ಯಾಂಡಿ ಸಾಯಿಲ್ ಅಂತ ಹೇಳ್ತೀವಿ ಅಥವಾ ಲೋಮಿ ಸಾಯಿಲ್ ಅಂತ ಹೇಳ್ತೀವಿ. ಇಲ್ಲಿ ಬೇರುಗಳು ಮಣ್ಣಿನೊಂದಿಗೆ ಅಷ್ಟು ಗಟ್ಟಿಯಾಗಿ ಹಿಡಿದುಕೊಂಡಿರಲ್ಲ. ಇಂಥ ಸಂದರ್ಭದಲ್ಲಿ ಏನಾಗ್ತದೆ, ಗಾಳಿ ಜೋರಾಗಿ ಬಿಟ್ರೆ, ಆ ಮಳೆ ಹೆಚ್ಚಾಗಿ ಜೋರಾಗಿ ಬಂದ್ರೆ ಬಿದ್ದು ಹೋಗ್ತಕ್ಕಂಥ ಲಾಡ್ಜಿಂಗ್ ಅಂತ ಹೇಳ್ತೀವಿ ಸಾಧ್ಯತೆಗಳು ಹೆಚ್ಚಿರ್ತಾವೆ. ಈ ಸಮಸ್ಯೆಯನ್ನ ನಾವು ಪರಿಹರಿಸಬೇಕಂದ್ರೆ ಕಬ್ಬು ಕಟ್ಟುವುದು ಅಂತ ಹೇಳ್ತೀವಿ. ಕಬ್ಬು ಕಟ್ಟುವುದು ಅಂತಂದ್ರೆ ಈ ರೌದಿ ಸುಲಿದ ಮೇಲೆ 8ರಿಂದ 10 ಕಬ್ಬುಗಳನ್ನ ಸರಿಯಾಗಿ ಜೋಡಿಸಿ ಈ ಚಿತ್ರದಲ್ಲಿ ನೋಡಬಹುದು. ಈ ರೀತಿ ನಾವು ಕಟ್ಟಿದ್ರೆ ಈ ಒಂದು ಲಾಡ್ಜಿಂಗ್ ಅಥವಾ ಕಬ್ಬು ಬೀಳೋದನ್ನ ನಾವು ತಪ್ಪಿಸಬಹುದು. ಮತ್ತು ಒಂದು ಈ ಕಬ್ಬನ್ನ ದಪ್ಪ ಆಗೋದಕ್ಕೆ ನಾವೇನ್ ಸಿಂಪಡಣೆ ಮಾಡ್ತೀವಲ್ಲ, ಆ ಔಷಧಿಗಳನ್ನ ಸಿಂಪಡಣೆ ಮಾಡೋದು ಕೂಡ ಬಹಳ ಅನುಕೂಲಕರ ಆಗಿರ್ತದೆ. ಮತ್ತು ಹೆಚ್ಚಿನ ಒಂದು ಸೂರ್ಯನ ಪ್ರಮಾಣ ಬೀಳೋದ್ರಿಂದ ದ್ಯುತಿ ಸಂಶ್ಲೇಷಣ ಕ್ರಿಯೆಗೆ ಒಂದು ಅವಕಾಶ ಸಿಕ್ಕು ಹೆಚ್ಚಿನ ಒಂದು ಗಾತ್ರ ಪಡೆಯೋದಕ್ಕೆ ಸಾಧ್ಯ ಆಗ್ತದೆ. ಈ ಒಂದು ನಾವು ಕಬ್ಬು ಯಾವಾಗ ಕಟ್ಟಬೇಕಂದ್ರೆ ಮಿನಿಮಮ್ 180 ದಿನಗಳ ನಂತರ ನಾವು ಈ ಕ್ರಿಯೆಯನ್ನು ನಾವು ಮಾಡಬೇಕು. ಕಬ್ಬಿನಲ್ಲಿ ಇನ್ನೊಂದು ಒಂದು ಪ್ರಮುಖವಾದ ಒಂದು ಸಮಸ್ಯೆ ಯಾವ್ದು ಬರ್ತಾ ಇದೆ ಅಂದ್ರೆ ಹೂವು ಬಿಡತಕ್ಕಂಥದ್ದು. ಹೂವು ಬಿಡೋದ್ರಿಂದ ಏನಾಗ್ತದೆ, ಬೆಳವಣಿಗೆ ಅಲ್ಲಿಗೆ ಸ್ಟಾಪ್ ಆಗಿಬಿಡ್ತದೆ. ಮತ್ತೆ ಈ ಒಂದು ತೂಕ ಏನದಲ್ಲ ಅದನ್ನು ಕೂಡ ಕಡಿಮೆ ಬರಕ್ ಸ್ಟಾರ್ಟ್ ಆಗ್ತದೆ ಮತ್ತು ಕಬ್ಬು ಬೆಂಡ್ ಹೊಡೆಯಕ್ ಸ್ಟಾರ್ಟ್ ಆಗ್ತದೆ. ಈ ಹೂವು ಬರ್ಲಾರ್ದಂಗೆ ನಾವು ತಡೆ ಕಟ್ಟಬೇಕು ಅಂತಂದ್ರೆ ನಾವು ಏನಾದ್ರೂ ಹೂವು ಬರ್ತಕ್ಕಂಥ ಲಕ್ಷಣಗಳು ಕಂಡು ಬಂದಾಗ ಇಥಿಯೋಫೇನ್ ಅಂತಕ್ಕಂಥ ಒಂದು ಗ್ರೋತ್ ರಿಟಾರ್ಡೆಂಟ್ ಅಂತ ಹೇಳ್ತೀವಿ. ಈ ಗ್ರೋತ್ ರಿಟಾರ್ಡೆಂಟ್ ನ ಪ್ರತಿಯೊಂದು ಪಂಪಿಗೆ 5 ml ಆಗಿ ಸಿಂಪಡಣೆ ಮಾಡೋದ್ರ ಮುಖಾಂತರ ಈ ಫ್ಲವರ್ ಆಗ್ತಕ್ಕಂಥ ಸಾಧ್ಯತೆಗಳನ್ನು ನಾವು ಕಡಿಮೆ ಮಾಡಿಕೊಂಡು ಒಂದು ಒಳ್ಳೆ ಇಳುವರಿಯನ್ನು ಪಡೆಯಬಹುದು. ರೈತ ಬಂದವರು ಬಹಳಷ್ಟು ರೈತರು ಈ ಕಬ್ಬು ಕಟಿಂಗ್ ಆದ ತಕ್ಷಣ ರೌದಿ ಸುಡ್ತಕ್ಕಂಥ ಒಂದು ಪ್ರಾಕ್ಟೀಸ್ ಮಾಡ್ತಾರೆ. ಈ ರೌದಿಯನ್ನ ಯಾರು ದಯಮಾಡಿ ಸುಡಕ್ ಹೋಗ್ಬೇಡ್ರಿ. ಫಸ್ಟ್ ಕಾರಣ ರೈತರು ಯಾಕೆ ರೌದಿ ಸುಡ್ತಾ ಇದಾರೆ ಅಂತಂದ್ರೆ ರೌದಿ ಬೇಗನೆ ಕೊಳೆಯೋದಿಲ್ಲ. ಆ ಬೇಗನೆ ಕೊಳೆದೇ ಇರೋದ್ರಿಂದ ಅವ್ರಿಗೆ ನೀರು ಬಿಡಕ್ಕೆ ಪ್ರಾಬ್ಲಮ್ ಆಗ್ತದೆ ಅಂತೇಳಿ ಆ ರೌದಿನ ಸುಟ್ಬಿಡ್ತಾರೆ. ಅದು ಯಾಕೆ ಬೇಗನೆ ಕೊಳೆಯೋದಿಲ್ಲ ಅಂತಂದ್ರೆ ಈ ಒಂದು ರೌದಿ ಒಳಗ ಲಿಗ್ನಿನ್ ಇರ್ತಕ್ಕಂಥ ಒಂದು ಪಾಲಿಮರ್ ಒಂದು ಕೆಮಿಕಲ್ ಇರೋದ್ರಿಂದ ಅದು ಬೇಗನೆ ಕೊಳೆಯೋದಲ್ಲ. ಈ ಕೊಳೆಯುವಿಕೆಯನ್ನ ಸ್ಟಾಪ್ ಮಾಡ್ತದ ಆ ಲಿಗ್ನಿನ್. ಈ ಕಾರಣದಿಂದಾಗಿ ಅದು ಜಲ್ದಿ ಕೊಳೆಯೋದಿಲ್ಲ ಅಂತೇಳಿ ಸುಡ್ತಾರೆ. ಬಟ್ ನೀವು ಸುಡೋದ್ರಿಂದ ಏನೇನು ಹಾನಿ ಆಗ್ತದೆ, ನಿಮ್ಗೆ ಏನೇನ್ ಲಾಸ್ ಆಗ್ತದೆ ಅನ್ನೋದು ನಾನು ನಿಮ್ಗೆ ಹೇಳ್ತೀನಿ. ಮೊದಲನೇದಾಗಿ ಭೂಮಿಯಲ್ಲಿರ್ತಕ್ಕಂಥ ಸಾವಯವ ಇಂಗಾಲ ಕಡಿಮೆ ಆಗ್ತದ. ಒಂದನೇದಾಗಿ ಭೂಮಿಯ ರಸಸಾರ ಚೇಂಜ್ ಆಗ್ತದ. ಎರಡನೇದಾಗಿ ಮಣ್ಣಿನ ಒಂದು ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಅದು ಚೇಂಜ್ ಆಗ್ತದ. ಭೂಮಿಯಲ್ಲಿರ್ತಕ್ಕಂಥ ಸೂಕ್ಷ್ಮ ಜೀವಿಗಳ ಸಂಖ್ಯೆ 0 ಆಗಿಬಿಡ್ತದೆ. ಸೂಕ್ಷ್ಮ ಜೀವಿಗಳ ಸಂಖ್ಯೆ ಇಲ್ಲ ಅಂದ್ರೆ ನಿಮ್ಗೆ ಮತ್ತೆ ಸೂಕ್ಷ್ಮ ಜೀವಿಗಳ ಹುಟ್ಟುಮಕ್ಕಳ ಬಹಳಷ್ಟು ಸಮಯ ತೆಗೆದುಕೊಳ್ಳುತ್ತೆ. ಸೂಕ್ಷ್ಮ ಪೋಷಕಾಂಶಗಳು ಸುಟ್ಟು ಹೋಗೋದ್ರಿಂದ ಅವುಗಳ ಒಂದು ಕ್ರಿಯೆ ಏನಾಗ್ತಂದ್ರೆ ನಿಷ್ಕ್ರಿಯ ಆಗಿಬಿಡುತ್ತೆ. ಈ ಒಂದು ಎಲ್ಲ ಒಂದು ಹಾನಿಯನ್ನ ಹೊಂದ್ತೀರಿ ನೀವು ಒಂದು ಕಬ್ಬಿನ ಒಂದು ರೌದಿಯನ್ನು ಸುಟ್ರಿ. ಹಾಗಾದ್ರೆ ಈ ರೌದಿಯಿಂದ ನಾವು ಹೇಗೆ ಉಪಯೋಗ ತಗೋಬಹುದು ಅಂತಂದ್ರೆ ಮೊದಲನೇದಾಗಿ ಕಬ್ಬು ಕಟಿಂಗ್ ಆದ ತಕ್ಷಣ ನಾವ್ ಏನ್ ಮಾಡ್ಬೇಕಂತಂದ್ರೆ ಈ ರೌದಿಯನ್ನು ಪುಡಿ ಮಾಡ್ತಕ್ಕಂಥ ಒಂದು ಟ್ರ್ಯಾಕ್ಟರ್ ಮೌಂಟಿಂಗ್ ಮೆಷಿನ್ ಸಿಗ್ತವೆ. ಇದರಿಂದ ನೀವು ರೌದಿಯನ್ನು ಪುಡಿ ಮಾಡ್ಬೇಕು. ಪುಡಿ ಮಾಡಿದ ತಕ್ಷಣ ಏನ್ ಮಾಡ್ಬೇಕು, ಸ್ವಲ್ಪ ನೀರು ಬಿಡ್ಬೇಕು. ನೀರು ಬಿಟ್ಟು ಒಂದು ಎಕರೆಗೆ 1 ಚೀಲನೋ ಒಂದು 2 ಚೀಲನೋ SSP ನ ಸಿಂಗಲ್ ಸೂಪರ್ ಫಾಸ್ಫೇಟ್ ನ ತೆಳಗೊಡಿಬೇಕು. ತೆಳಗೊಡು ಮರದಿನ ನೀವ್ ಏನ್ ಮಾಡ್ಬೇಕಂತಂದ್ರೆ ಡಿಕಂಪೋಸರ್ ಸಿಗ್ತದೆ. ಈ ಡಿಕಂಪೋಸರ್ ನ ಪ್ರತಿ ಒಂದು ಪಂಪಿಗೆ 50 ml ಆಗಿ ನೀವು ಸ್ಪ್ರೇ ಮಾಡೋದ್ರಿಂದ ಈ ಏನು ತಾನಾಗಿ ಬಿಟ್ರೆ ಅದು 5 ತಿಂಗಳು 6 ತಿಂಗಳು ತಗೊಂತದ ಡಿಕಂಪೋಸರ್ ಆಗ್ಬೇಕಾದ್ರೆ. ಬಟ್ ಈ ಡಿಕಂಪೋಸರ್ ಸ್ಪ್ರೇ ಮಾಡೋದ್ರಿಂದ ಇದ್ರೊಳಗೆ ಏನಿರ್ತದ ಅಂತಂದ್ರೆ ಈ ಮುಂಚೆ ಹೇಳಿದ್ನಲ್ಲ ಲಿಗ್ನಿನ್ ಇರ್ತಕ್ಕಂಥ ಒಂದು ಪಾಲಿಮರ್ ಇರ್ತದ. ಆ ಪಾಲಿಮರ್ ನ ಈಸಿಯಾಗಿ ಅದನ್ನ ತುಂಡರಿಸ್ತದ. ಒಂದು ನಾವ್ ಅನ್ಕೊಂತೀವಿ ಇದು ಸ್ಪ್ರೇ ಮಾಡಿದ ತಕ್ಷಣ ಪೂರ್ತಿ ಕೊಳತು ಬೂದಿ ಆಗ್ತದೆ, ಆ ತರ ಆಗಲ್ಲ. ಈಗ ನಾವ್ ಹೆಂಗೆ ಪ್ಲಾಸ್ಟಿಕ್ ಬಿಸಿಲಿಗೆ ಬಿಟ್ಟಾಗ ಅದು ಒಂಥರ ಅದು ಜಿಗಿಸತ್ತು ಹೋಗ್ಬಿಡ್ತದೆ, ಅದ್ರಲ್ಲಿ ಯಾವುದೇ ಒಂದು ತಾಕತ್ತಿರಲ್ಲ. ಆ ರೀತಿಯಾಗಿ ಇದು ಕೊಳೆದಕ್ಕೆ ಪ್ರಾರಂಭ ಆಗ್ತದೆ. 4ರಿಂದ 5 ತಿಂಗಳ ಆಗೋ ಕೆಲಸ ನಿಮ್ಗೆ ಒಂದು 1 ತಿಂಗಳ 2 ತಿಂಗಳಲ್ಲಿ ನಿಮ್ಗೆ ಕೊಳೆಯುವಿಕೆ ಕ್ರಿಯೆ ತೀವ್ರಗೊಳ್ತದೆ. ಇದರಿಂದ ಭೂಮಿಯಲ್ಲಿ ಇರ್ತಕ್ಕಂಥ ಸಾವಯವ ಇಂಗಾಲ ಹೆಚ್ಚಾಗ್ತದ, pH ನ್ಯೂಟ್ರಲ್ ಆಗ್ತದ,
ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಒಂದು ಕಬ್ಬಿಗೆ ಸೂಕ್ತವಾಗಿ ಎಷ್ಟು ಬೇಕಲ್ಲ ಅಷ್ಟು ಪ್ರಮಾಣದಲ್ಲಿ ಸಿಗ್ತದೆ ಮತ್ತು ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಹೆಚ್ಚಾಗ್ತದೆ ಮತ್ತು ಭೂಮಿ ಏನಾಗ್ತದೆ ಮೆತ್ತಗಾಗ್ತದೆ, ಪೋರೋಸಿಟಿ ಇನ್ಕ್ರೀಸ್ ಆಗ್ತದೆ, ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಅಂದ್ರೆ ನೀರನ್ನು ಹಿಡಿದಿಟ್ಟುಕೊಳ್ತಕ್ಕಂಥ ಸಾಮರ್ಥ್ಯ ಹೆಚ್ಚಾಗ್ತದೆ. ರೈತ ಬಾಂಧವರು ಇದೆಲ್ಲ ಒಂದು ಕಬ್ಬಿನ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದೀನಿ. ನಿಮಗೆ ವೈಯಕ್ತಿಕವಾಗಿ ಕಬ್ಬಿನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಬೇಕಾದ್ರೆ ನಮ್ಮ ಸಿದ್ಧಗಂಗಾ ಕೃಷಿ ಮಾಹಿತಿ ಮತ್ತು ಮಾರಾಟ ಕೇಂದ್ರ, ಕಲಬುರಗಿ, ರಾಮ ಮಂದಿರ್ ಸರ್ಕಲ್, ಇಲ್ಲಿಗೆ ನೀವು ವೈಯಕ್ತಿಕವಾಗಿ ಭೇಟಿ ನೀಡಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೋಬಹುದು. ನಿಮ್ಮ ಹೆಚ್ಚಿನ ಒಂದು ಮಾಹಿತಿಗಾಗಿ ಮತ್ತು ಮುಂದಿನ ಒಂದು ನೋಟಿಫಿಕೇಶನ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಹೊಸ ಮಾಹಿತಿಗಳನ್ನು ಪಡ್ಕೋಬಹುದು. ನಮಸ್ಕಾರ, ಧನ್ಯವಾದಗಳು.